सर्वशक्तिमान भगवान की भांति उनके स्वरूप शक्ति भक्ति भी स्वयं प्रकाश है। ಸೊ ಏನು ಸರ್ವಶಕ್ತಿ ಭಗವಂತ ಬಂದು ಯಾವ ತರ ಸ್ವಯಂ ಪ್ರಕಾಶನೋ ಅದೇ ತರನೇ ಭಕ್ತಿ ಕೂಡ स्वयं प्रकाशन है। उसकी स्वप्रकाशाति की सिद्धि के लिए और किसी भी कारण का अपेक्षा नहीं होती। ಸೊ ಏನು ಭಕ್ತಿ ದೇವಿ ಸ್ವಯಂ ಪ್ರಕಾಶಿತ ಸ್ವಯಂ ಪ್ರಕಾಶಿತ ಇದಕ್ಕೆ ಒಂದು ಕಾರಣ ಅನ್ನೋದು ಏನು ಇಲ್ಲ। ಅಂದ್ರೆ ಈ ಕಾರಣದಿಂದ ಭಕ್ತಿ ದೇವಿ ಸ್ವಯಂ ಪ್ರಕಾಶಿತ ಅನ್ನೋದು ಇಲ್ಲಿ ಕಾರಣ ಏನು ಇಲ್ಲ ಇಲ್ಲಿ। ಎಕ್ಸಾಂಪಲ್ ಇವಾಗ ನೋಡಿ, ಭೌತಿಕ ವಸ್ತು ಏನೇ ತಗೊಳ್ಳಿ ಅದಕ್ಕೊಂದು ಒಂದು ಕಾರಣ ಇರುತ್ತೆ, ಒಂದು ಕಾರಣ ಇರುತ್ತೆ। ಈಗ ಎಕ್ಸಾಂಪಲ್ ಟಾರ್ಚ್ ಇದೆ, ಟಾರ್ಚ್ ಬಂದು ನಾವು ಆನ್ ಮಾಡಿದ್ರೆ ಏನ್ ಬರುತ್ತೆ, ಲೈಟ್ ಬರುತ್ತೆ। ಆದ್ರೆ ಅದ್ರ ಕಾರಣ ಏನು, ನೀವು ಅದ್ರ ಚಾರ್ಜ್ ಆಗಿರ್ಬೇಕು, ಇಲ್ಲಾಂದ್ರೆ ಸೆಲ್ ಹಾಕಿರ್ಬೇಕು ಅಲ್ವಾ, ಇಲ್ಲಾಂದ್ರೆ ಅದು ಲೈಟ್ ಉರಿಯಲ್ಲ। ಆದ್ರೆ ಭಗವಂತ ಆಗಿರ್ಲಿ ಭಕ್ತಿ ಆಗಿರ್ಲಿ ಆತರ ಅಲ್ಲ, ಅದಕ್ಕೇನು ಕಾರಣನೇ ಇಲ್ಲ, ಅದು ಸ್ವಯಂ ಪ್ರಕಾಶಿತ। ಸೊ ಭಗವಂತ ಆಗಿರ್ಲಿ ಭಕ್ತಿ ಆಗಿರ್ಲಿ ಏನು ಸ್ವಯಂ ಪ್ರಕಾಶಿತ, ಅದೇನು ವಸ್ತುಕ್ಕೆ ಅಪೇಕ್ಷೆ ಪಡೆಯಲ್ಲ। ಈ ಟಾರ್ಚ್ ಆಗಿದ್ರೆ ಏನಾಗುತ್ತೆ, ಅಪೇಕ್ಷೆ ಆಗುತ್ತೆ, ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ। ಆದ್ರೆ ಭಕ್ತಿ ದೇವಿ ಆತರ ಅಲ್ಲ, ಭಕ್ತಿ ದೇವಿ ಯಾರ ಮೇಲೇನು ಡಿಪೆಂಡ್ ಆಗಲ್ಲ, ಅದ್ ಇಚ್ಛೆ ಬಂದರು। ಸೊ ಅದೇನು ಸ್ವಯಂ ಪ್ರಕಾಶಿತ, ಯಾರ ಮೇಲೇನು ಡಿಪೆಂಡ್ ಆಗದಿರ ಭಕ್ತಿ ದೇವಿ ಬಂದು ಸ್ವಯಂ ಪ್ರಕಾಶಿತ। ಭಾಗವತದಲ್ಲಿ ಹೇಳ್ತಾರೆ ಏನು, अधोक्ष भगवत भक्ति बिना किसी कारण से ही स्वयं उदित हुआ करती ही। ಸೊ ಏನು ಭಗವದ್ ಭಕ್ತಿ ಬಿನಾ ಕಿಸಿ ಕಾರಣಕ್ಕೆ ಹಿ, ಏನು ಕಾರಣ ಇಲ್ದಿರೇನೆ ಬೇಕಂದ್ರೆ ಭಕ್ತಿ ದೇವಿ ಯಾರ ಮೇಲೆ ಬೇಕಂದ್ರೆ ಕೃಪೆ ಮಾಡ್ಬೋದು। ಇದೊಂದು ಕಾರಣದಿಂದ ಭಕ್ತಿ ಉದಿತ ಆಗುತ್ತೆ ಅನ್ನೋದು ಕತೆ ಇಲ್ಲ ಇಲ್ಲಿ। ಏನೋ ಒಂದು ಕಾರಣದಿಂದ ಭಕ್ತಿ ಉದಿತ ಆಗುತ್ತೆ ಅನ್ನೋ ಕಾರಣ ಇಲ್ಲ। ಭಕ್ತಿ ದೇವಿ ಏನು ಸ್ವಯಂ ಪ್ರಕಾಶಿತ, ಅದು ಇಚ್ಛೆ ಬಂದಂಗೆ ಭಗವತಿದ್ದ ಸೊ ಭಕ್ತಿ ಬಂದು ಉದಿತ ಆಗುತ್ತೆ, ಅದನ್ನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ। ಆದ್ರೆ ಇದು ನಿಂದ್ರಲ್ಲಿ ಈ ಲಕ್ಷಣ ಇದ್ರದ ಭಕ್ತಿ ಬರುತ್ತೆ, ಇಲ್ಲಂದ್ರೆ ಬರಲ್ಲ ಅಂದ್ರೆ ಸೊ ಆತರ ಎಲ್ಲ ಭಕ್ತಿ ಬಂದು ಅವಾಗ ಈ ಲಕ್ಷಣ ಇದ್ರದ ಭಕ್ತಿ ಭಕ್ತಿ ಬರುತ್ತೆ ಅಂದ್ರೆ ಅವಾಗ ಆ ಲಕ್ಷಣಕ್ಕೆ ಭಕ್ತಿ ಅಧೀನ ಆಗ್ಬಿಡ್ತು। ಅರ್ಥ ಆಗ್ತಾ ಇದೆಯಾ? ಸೊ ಏನೋ ಒಂದು ನಿಮ್ದ್ರಲ್ಲಿ ಒಂದು ಗುಣ ಇದ್ರದ ಭಕ್ತಿ ಬರುತ್ತೆ ಅಂದ್ರೆ ಆ ಗುಣಕ್ಕೆ ಭಕ್ತಿ ದೇವಿ ಅಧೀನ ಆಗ್ಬಿಡ್ತು। ಆದ್ರೆ ಭಕ್ತಿ ದೇವಿ ಆ ತರ ಅಲ್ಲ, ಭಕ್ತಿ ದೇವಿ ಏನು ನೋಡಲ್ಲ, ಸ್ವಯಂ ಪ್ರಕಾಶಿತ, ಇಚ್ಛೆ ಬಂದ್ರೆ ಗುಣ ಪ್ರಕಾಶಿತ, ಏನು ಭಕ್ತಿ ದೇವಿ ಬಂದ್ರೆ ಏನಾಗುತ್ತೆ, ಪ್ರಕಾಶಿತ ಆಗುತ್ತೆ। मेरी स्वरूप शक्ति भक्ति की कृपा से ही मेरे लीला कथा आदि में रुचि उत्पन्न होती है। अनेक स्थानों पर यही कहा गया है कि भक्ति बिना किसी कारण के स्वच्छंद रूप से उदित हुआ करती, क्योंकि यदृच्छा शब्द के अर्थात ही स्वेच्छा पूर्वक, कोश में भी यदृच्छा का अर्थ स्वैरिता या स्वेच्छा ही किया गया है। ಸೊ ಏನು ಭಕ್ತಿ ಬಂದು ಅದೇ ಇಲ್ಲಿ ಸ್ವಯಂ ಪ್ರಕಾಶಿತವಾಗಿ ಸೊ ಏನಾಗುತ್ತೆ, ಪ್ರಕಾಶಿತ ಆಗುತ್ತೆ। ಇದ್ರಿಗೆ ಟೀಕಾ ಹೇಳ್ತಾ ಇದ್ದಾರೆ, ಇವಾಗ ನೋಡೋಣ ಅದನ್ನ। भगवान जिस प्रकार स्वेच्छा से यदुवंश में श्री कृष्ण एवं रघुवंश श्री राम आदि के रूप में आविर्भूत होते हैं और पुनः भक्तों के अंतरेंद्रिय और बहिरेंद्रियों से स्वेच्छा पूर्वक स्फुरित अथवा अनुभूत होता है, उसी प्रकार सच्चिदानंद स्वरूप उनकी स्वरूप शक्ति स्वप्रकाश भक्ति भी स्वेच्छा से ही भक्ति में अंतरेंद्रिय और बहिरेंद्रिय स्फुरित या अनुभूत होता है। ಸೊ ಭಗವಂತ ನೋಡಿ ಸ್ವೇಚ್ಛಾ ರೂಪದಿಂದ ಎಲ್ಲಿ ಬೇಕಂದ್ರೂ ಅವತಾರ ತಗೊಂತಾನ। ಎಕ್ಸಾಂಪಲ್ ಇವಾಗ ಯದುಕುಲದಲ್ಲಿ ಭಗವಂತ ಬಂದು ಅವತಾರ ತಗೊಂಡ, ಇಲ್ಲಿ ರಾಮ ನೋಡಿದ್ರೆ ರಘುವಂಶದಲ್ಲಿ ಅವತಾರ ತಗೊಂಡ। ಭಗವಂತ ಅಲ್ಲಿ ಇಚ್ಛೆದಿಂದ, ಪೂರ್ಣ ಇಚ್ಛೆದಿಂದ ಬಂದು ತಗೊಂತಾ ಇದ್ದಾನೆ, ಭಗವಂತನ ಯಾರು ಫೋರ್ಸ್ ಮಾಡ್ತಾ ಇಲ್ಲ, ನೀನ್ ಇಲ್ಲೇ ತಗೊಬೇಕು, ಯಾರು ಭಗವಂತನಿಗೆ ಈ ತರ ರೂಲ್ ಏನ್ ಪಾಸ್ ಆಗ್ಲಿಲ್ಲ ಮೇಲ್ಗಡೆನಿಂದ, ನೀನ್ ಇಲ್ಲೇ ತಗೊಬೇಕು, ಈ ಟೈಮಲ್ಲಿ ಇದ್ ಮಾಡ್ಬೇಕು। ಸೊ ಆತರ ಭಗವಂತ ಬಂದು ಈ ತರ ರೂಲ್ ಯಾರು ಪಾಸ್ ಮಾಡಲ್ಲ ಭಗವಂತನಿಗೆ। ಭಗವಂತ ಸ್ವಯಂ ಇಚ್ಛೆದಿಂದ ಏನಾಗ್ತಾರೆ, ಬರ್ತಾರೆ ಹೋಗ್ತಾರೆ। ಸೊ ಭಗವಂತ ಎಲ್ ಬೇಕಂದ್ರೂ ಜನ್ಮ ತಗೊಬಹುದು, ಎಲ್ ಬೇಕಂದ್ರೂ ಸೊ ಅವತಾರ ತಗೊಬಹುದು ಭಗವಂತ। ಅದೇ ತರನೇ ಭಕ್ತಿ ಸೊ ಭಗವಂತ ಯಾವ ತರ ಬಂದು ಸ್ವಯಂ ಪ್ರಕಾಶಿತವಾಗಿ ಇಚ್ಛೆದಿಂದ, ಸ್ವಂತ ಇಚ್ಛೆದಿಂದ ಅವತಾರ ತಗೊಂತಾನೋ ಭಕ್ತಿ ದೇವಿ ಕೂಡ ಅದೇ ತರನೇ, ಭಕ್ತಿ ದೇವಿ ಕೂಡ ಅದೇ ತರನೇ। ಸೊ ಏನಾಗುತ್ತೆ, किसी अन्य कारण की अपेक्षा नहीं रखते। भक्ति श्री कृष्ण का भांति सच्चिदानंदमय है। गोपाल उत्तर उपनिषद में स्पष्ट रूप से इसका वर्णन प्राप्त होता है, अर्थात जो विज्ञान और आनंद की घनीभूति मूर्ति है वे ही श्री कृष्ण सच्चिदानंद रूप भक्ति योग में प्रकाश प्राप्त हुआ करते हैं। यदि भक्ति सच्चिदानंद नहीं होती तो वो कभी भी भगवान के वशीभूत नहीं कर पाती। सो ಏನಾಗುತ್ತೆ ಭಕ್ತಿ ಬಂದು ಯಾವ ತರ ಭಗವಂತ ಬಂದು ಜನ್ಮ ತಗೊಂತಾನೋ ಅಂದ್ರೆ ಅವತಾರ ತಗೊಂತಾನೋ
ಅವತಾರ ತಗೊಂಡ್ ಏನ್ ಮಾಡ್ತಾನೆ, ಲೀಲೆ ಮಾಡ್ತಾನೆ. ಲೀಲೆ ಮಾಡ್ತಾರೆ. ಮತ್ತೇನು, ಆ ತರ ಆ ಭಕ್ತರ ಹೃದಯದಲ್ಲಿ ಭಗವಂತ ಏನಾಗ್ತಾನೆ, ಆ ಆ ಭಕ್ತರ ಹೃದಯದಲ್ಲಿ ಭಗವಂತ ಏನಾಗ್ತಾನೆ, ಪ್ರಕಾಶಿತ ಆಗ್ತಾನೆ. ಪ್ರಕಾಶಿತ ಆಗ್ತಾನೆ. ಇದೆಲ್ಲ ಏನಾಗೋದ್ರಿಂದ, ಸ್ವಯಂ ಇಚ್ಛೆದಿಂದ, ಯಾರು ಕಂಟ್ರೋಲ್ ಇಲ್ಲ ಭಗವಂತ, ಸರ್ವ ಸ್ವತಂತ್ರ. ಸ್ವತಂತ್ರ ರೂಪದಿಂದ ಭಗವಂತ ಏನ್ ಮಾಡ್ತಾನೆ, ಇದೆಲ್ಲ ಹೃದಯದಲ್ಲಿ ಪ್ರಕಾಶಿತ ಆಗೋದು ಇದ್ರೆಲ್ಲ ಮಾಡ್ತಾನೆ. ಭಕ್ತಿ ದೇವಿನೂ ಅದೇ ತರನೇ. ಭಕ್ತಿ ದೇವಿನೂ ಅಷ್ಟೇನೆ, ಯಾರೋ ಒಬ್ರು ಫೋರ್ಸ್ ಮಾಡಿದ್ರೆ ಬರ್ತೀರ, ಆತರ ಭಕ್ತಿ ದೇವಿ ಇಲ್ಲ. ಭಕ್ತಿ ದೇವಿ ಸ್ವಯಂ ಭಗವಂತನ ಕಂಟ್ರೋಲ್ ಅಲ್ಲೇ ಇಲ್ಲ, ಬೇರೆಯವ್ರಿಗೆ ಇನ್ನೇನ್ ಗುಣಗಳ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಅದ್ರಿಗೆ ಹೇಳ್ತಾರೆ ಬಂದು, ಸೊ ಏನು ಭಗವಂತ ಬಂದು ಏನು ಆನಂದಕ್ಕೆ ಗನಿ ಮೂರ್ತಿ. ಭಗವಂತ ಏನು ಎಲ್ಲ ಜ್ಞಾನಕ್ಕೂ ಮತ್ತೆ ಆನಂದಕ್ಕೆ ಮೂರ್ತಿ ಸ್ವರೂಪ. ಆ ಭಗವಂತ ಎಲ್ಲಿಂದ ಪ್ರಕಾಶಿತ ಆಗ್ತಾನೆ, ಭಕ್ತಿನಿಂದಾನೇ ಪ್ರಕಾಶಿತ ಆಗೋದು. ಭಕ್ತಿನಿಂದಾನೇ ಪ್ರಕಾಶಿತ ಆಗೋದು ಭಗವಂತ. ಅಂದ್ರೆ ಏನು, ಆ ಭಗವಂತ ಬರೋಕ್ ಮುಂಚೆನೆ ಏನ್ ಬರ್ತಾರೆ, ಭಕ್ತಿ ದೇವಿ ಸಾಧಕ ಹೃದಯದಲ್ಲಿ ಪ್ರಕಾಶಿತ ಆಗುತ್ತೆ. ಅಂದ್ರೆ ಏನು, ಅಲ್ಲಿ ಕೂಡ ಸ್ವತಂತ್ರ ರೂಪದಿಂದ, ಸ್ವತಂತ್ರ ರೂಪದಿಂದ ಏನಾಗುತ್ತೆ, ಭಕ್ತಿ ದೇವಿ ಅಲ್ಲಿ ಪ್ರಕಾಶಿತ ಆಗುತ್ತೆ. ಆಮೇಲೆ ಅದೇ ಜಾಗದಲ್ಲಿ ಏನಾಗ್ತಾರೆ, ಅದೇ ಸ್ಥಾನದಲ್ಲಿ ಭಗವಂತನನ್ನು ಅಲ್ಲಿ ಆವಿರ್ಭಾವ ಆಗ್ತಾನೆ. ಆವಿರ್ಭಾವ ಆಗ್ತಾನೆ. यदि ಭಕ್ತಿ ಸಚ್ಚಿದಾನಂದಮಯ नहीं होती तो कभी भी भगवान को वशीभूत नहीं कर पाती. ಸೊ ಇಲ್ಲಿ ಮತ್ತೆ ಏನ್ ಹೇಳ್ತಾ ಇದಾರೆ ಬಂದು, ಭಗವಂತ ಯಾವ ತರ ಸಚ್ಚಿದಾನಂದನೋ, ಭಗವಂತ ಏನು ಸಚ್ಚಿದಾನಂದ. ಸಚ್ಚಿದಾನಂದ ಅಂದ್ರೆ ಅರ್ಥ ಏನ್ ಹೇಳಿ? ಸತ್ ಅಂದ್ರೆ ಏನು? ನೆಕ್ಸ್ಟ್ ಚಿತ್ ಅಂದ್ರೆ ಜ್ಞಾನ ಪ್ರಭು. ತಿರ್ಸ್ ನೋಡಿ. ಎಲ್ಲಿ ಬರ್ದಿದ್ರಿ ಅಂತ ಹುಡ್ಕಕ್ಕೆ ಅವನು. ಅದೇದ ಏನ್ ಮಾಡ್ಲಿ ಇನ್ನೆಷ್ಟು ಇನ್ ಮೆಲ್ಗ ಅಂತ ಹೇಳಿದ್ರೇನು ಏನ್ ಕೇಳಿಸ್ಕೊ ಬರಲ್ಲ, ಓದ್ಕೊ ಬರಲ್ಲ. ಅಟ್ಲೀಸ್ಟ್ ಬೈದೆ ಆದ್ರೂ ಓದ್ಕೊ ಬರ್ತೀರಂದ್ರೆ ಅದೂ ಇಲ್ಲ. ಇನ್ ಆಟೋವ್ರು ಬಂದಿಲ್ಲ ಇವತ್ತು, ನೀವು ಸಿಕ್ಕಾಕೊಂಡಿದ್ದೀರಾ. ಸೊ ಏನು ಭಗವಂತ ಬಂದು ಯಾವ ತರ ಸಚ್ಚಿದಾನಂದನೋ, ಭಕ್ತಿ ಕೂಡ ಅದೇ ತರನೇ ಸಚ್ಚಿದಾನಂದನ. ಏನ್ ಹುಡುಕಿ ಸಾಕು, ನಾಳೆ ಹೇಳಿ. ನಾನು ಹೇಳಿಲ್ಲ, ನಾನು ಆಲ್ರೆಡಿ ಇದ್ರ ಮುಂಚೆ ತುಂಬಾ ಸತಿ ಹೇಳ್ಬಿಟ್ಟಿದ್ದೀನಿ. ನಾಳೆ ಹುಡ್ಕೊಂಡ್ ಬನ್ನಿ. क्या प्रश्न हो सकता है कि यदि भक्ति जड़ प्रेति योगी स्वप्रकाश लक्षण सचेतनमय है तो साधन के जड़ इंद्रियों आदि में कैसे आविर्भूत होता है? इಲ್ಲೊಂದು ಕ್ವಶನ್ ಬರ್ಬೋದು, ಏನು ಭಕ್ತಿ ದೇವಿ ಬಂದು ಸಚ್ಚಿದಾನಂದಮಯ ಆಗಿದ್ರೆ ಈ ಸಾಧಕ ಅಂದ್ರೆ ಏನು, ನಮ್ ಸಾಧನೆ ಮಾಡ್ತಾ ಇರೋರು ಅವ್ರ ಶರೀರ ಯಾವ ತರ ಇರುತ್ತೆ, ಇನ್ನು ಜಡವಾಗೇ ಇರುತ್ತೆ ಅಲ್ವಾ, ಇನ್ನು ಆಧ್ಯಾತ್ಮಿಕ ಆಗಿರಲ್ಲ, ಇನ್ನು ಜಡ ಆಗೇ ಇರುತ್ತೆ. ಅಂದ್ರೆ ಇನ್ನು ಭೌತಿಕವಾಗೇ ಇರುತ್ತೆ. ಸೊ ಇನ್ನು ಭೌತಿಕ ಆ ತರ ಭೌತಿಕ ಹೃದಯದಲ್ಲಿ, ಸೊ ಭೌತಿಕ ಶರೀರದಲ್ಲಿ ಸಚ್ಚಿದಾನಂದಮಯ ಆಗಿರೋ ಭಕ್ತಿ ಹೆಂಗ್ ಆವಿರ್ಭೂತ ಆಗುತ್ತೆ? ಕ್ವಶನ್ ಅರ್ಥ ಆಗ್ತಾ ಇದೆಯಾ? ಈ ತರ ಜಡ ಶರೀರದಲ್ಲಿ, ಜಡ ಹೃದಯದಲ್ಲಿ, ಜಡ ಮನಸ್ಸಲ್ಲಿ, ಸೊ ಆ ತರ ಸಚ್ಚಿದಾನಂದಮಯ ಆಗಿರೋ ಭಗವದ್ ಭಕ್ತಿ ಯಾವ ತರ ಉದಿತ ಆಗುತ್ತೆ? इधर उत्तरದಲ್ಲಿ ಹೇಳ್ತಾ ಇದ್ದಾರೆ ಏನಂತ, ज्वलंत आग में तपकर लोह की एक टुकड़ा जिस प्रकार अग्नि का तदात्म्य प्राप्त कर अग्नि को बांधती लाल रंग को धारण करता है और दैहिक शक्ति प्राप्ति होता है, उसी प्रकार सच्चिदानंदमय भक्ति भी अपने स्वप्रकाश से भक्तों के जड़ इंद्रियों में भी प्रकाशित होकर उनका जड़त्व को ध्वंस कर उनका अपने बांधती चिन्मय बना लेती है. ಸೊ ಇಲ್ಲೇನ್ ಹೇಳ್ತಾ ಇದಾರೆ ಬಂದು, ಯಾವ ತರ ಬಂದು ಬೆಂಕಿ ಉರಿತಾ ಇದೆ, ಬೆಂಕಿ ಉರಿತಾ ಇರೋ ಟೈಮಲ್ಲಿ ಕಬ್ಬಣ ಇದ್ರೆ ಏನಾಗುತ್ತೆ, ಆ ಬೆಂಕಿ ಇರೋ ಲಕ್ಷಣಗಳೆಲ್ಲ ಏನಾಗುತ್ತೆ, ಆ ಕಬ್ಬಣಕ್ಕೂ ಬರುತ್ತೆ. ಅದೇ ತರ ಸೊ ಏನಾಗುತ್ತೆ, ಸಾಧಕ ಹೃದಯದಲ್ಲಿ ಭಕ್ತಿ ಆವಿರ್ಭೂತ ಆಗಿ ಸೊ ಏನಾಗುತ್ತೆ, ಆ ಸಾಧಕ ಹೃದಯದಲ್ಲಿ ಜಡ ಇಂದ್ರಗಳನ್ನೆಲ್ಲ ಏನ್ ಮಾಡುತ್ತೆ, ಆ ಭಕ್ತಿ ತರನೇ ಸಚ್ಚಿದಾನಂದಮಯ ಮಾಡ್ಬಿಡುತ್ತೆ. ಭಕ್ತಿ ದೇವಿ ಯಾವ ತರ ಸಚ್ಚಿದಾನಂದಮಯನೋ ಆ ಸಾಧಕ, ಸೊ ಆ ಸಾಧಕರ ಶರೀರನೇ ಏನಾಗುತ್ತೆ ಅವಾಗ ಸಚ್ಚಿದಾನಂದಮಯ ಆಗುತ್ತೆ.
परब्रह्म भगवान श्री कृष्ण सच्चिद आनंद स्वरूप है। सत अंश से संदिनी, चित अंश से संवित और आनंद अंश से लादिनी, ये तीन शक्तियां प्रकाशित होती है। ಸೊ ಭಗವಂತ ಏನು ಸಚ್ಚಿತ್ ಆನಂದ ಸ್ವರೂಪ, ಸಚ್ಚಿತ್ ಆನಂದ ಸ್ವರೂಪ. ಸೊ ಭಗವಂತನಿಗೆ ಮೂರು ಶಕ್ತಿ ಇದೆ ಗೊತ್ತಾ? ಏನೇನು? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ. ಈ ಅಂತರಂಗ ಶಕ್ತಿ ಮತ್ತೆ ಮೂರು ಪ್ರಕಾರ ಇದೆ ಗೊತ್ತಾ? ಈ ಅಂತರಂಗ ಶಕ್ತಿ ಕೂಡ ಮತ್ತೆ ಮೂರು ಪ್ರಕಾರ ಇದೆ. ಏನು? ಸಂದಿನಿ, ಸಂವಿತ್, ಲಾದಿನಿ. ಕೇಳಿದ್ದೀರಾ? ಸಂದಿನಿ, ಸಂವಿತ್ ಮತ್ತೆ ಲಾದಿನಿ, ಇಲ್ಲಾಂದ್ರೆ ಆನಂದ ಶಕ್ತಿ ಅಂತ ಕೂಡ ಕರೀತಾರೆ ಅದನ್ನ. जैसे सच्चित आनंद इन तीनों से एक को दूसरे दो शक्तियों से पृथक नहीं किया जा सकता है, उसी प्रकार तीन शक्तियों में किसी एक का दूसरे दो शक्तियों से अलग नहीं किया जा सकता है। जहां भी स्वप्रकाशित का प्रकाश होता है वहां पर संदिनी, संवित और लादिनी तीनों को एक साथ विकास होता है. ಇದೆಲ್ಲ ಸದ್ಯಕ್ಕೆ ಬೇಕಾಗಿಲ್ಲ, ಇದ್ರನ್ನ ಮತ್ತೆ ಹೇಳಿದ್ರೂ ಏನ್ ಲಾಭ ಇಲ್ಲ. चिद वस्तु पर ब्रह्म भगवान स्वयं प्रकाश है, उनकी चित शक्ति भी स्वयं प्रकाश है तथा चित शक्ति को वृत्ति भी स्वयं प्रकाश है. स्वप्रकाश वस्तु अपने को प्रकाशित करते हैं और दूसरों को भी प्रकाशित करता है, जैसा सूर्य उदित होकर अपने प्रकाशित करता है और विश्व की दूसरे समस्त वस्तुओं को प्रकाशित कराता है. जिस शक्ति को स्वप्रकाश लक्षण युक्त वृत्ति विशेष द्वारा परब्रह्म अपने स्वरूप और स्वप्रकाश के परिणाम को विशेष रूप से प्रकाशित करते हैं और आविर्भूत करते हैं, उसे वृत्ति विशेष को विशुद्ध सत्व कहते हैं. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ ಬಂದು ಭಕ್ತಿ, ಇದ್ರ ಮುಂಚೆನೆ ನಾವು ನೋಡಿದ್ರಿ ಭಕ್ತಿ ಬಂದು ಏನು? ಸ್ವಪ್ರಕಾಶ, ಸ್ವಪ್ರಕಾಶ ಅಲ್ವಾ? ಇವಾಗ ಯಾವ ತರ ಬಂದು ಸೂರ್ಯ ಬೆಳಕು ಕೊಡ್ತಾನೆ, ಸೂರ್ಯ ಬಂದು ಏನು? ಅದು ತೇಜೋಮಯವಾಗಿರ್ತಾನೆ, ಪ್ರಕಾಶಿತವಾಗಿರ್ತಾನೆ. ಮತ್ತೇನು ಅಷ್ಟು ಮಾತ್ರನೇ ಅಲ್ಲ, ಅದ್ರ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೋ ಅಂದ್ರೆ ಈ ವಿಶ್ವಕ್ಕೆಲ್ಲ ಏನ್ ಮಾಡ್ತಾನೆ? ಬೆಳಕು ಕೊಡ್ತಾನೆ. ಅದೇ ತರನೇ ಏನು ಭಗವಂತನಾಗಿರ್ಲಿ, ಭಕ್ತಿ ದೇವಿ ಕೂಡ ಆಗಿರ್ಲಿ, ಏನು ಅವರೆಲ್ಲ ಬಂದು ಏನು? ಸ್ವಪ್ರಕಾಶ. ಮತ್ತೆ ಅದ್ರ ಕಾಂಟ್ಯಾಕ್ಟ್ ಅಲ್ಲಿ ಮತ್ತೆ ಯಾರ್ಯಾರೆಲ್ಲ ಬರ್ತಾರೋ ಅದನ್ನು ಏನಾಗುತ್ತೆ? स्वप्रकाश आगोते. चित शक्ति का स्वप्रकाश लक्षण जिस वृत्ति के द्वारा परब्रह्म स्वरूप अपरब्रह्म पर विशेष रूप से प्रकाशित करता है, आविर्भूत करते वृत्ति विशेष शुद्ध विशुद्ध स्वतः कहता है. ಸೊ ಇವಾಗ ಎಲ್ಲ ಹೇಳ್ತಾರೆ ಭಗವಂತ ಬಂದು ಆ ಭಗವಂತ ಸಚ್ಚಿದಾನಂದಮಯ ಭಗವಂತ ಬಂದು ಆ ವಿಶುದ್ಧ ಸತ್ವದಲ್ಲೇ ಪ್ರಕಟಿತ ಆಗೋದು, ವಿಶುದ್ಧ ಸತ್ವದಲ್ಲೇ ಪ್ರಕಟಿತ ಆಗೋದು. ವಿಶುದ್ಧ ಸತ್ವ ಅಂದ್ರೆ ಏನು? ಫಸ್ಟ್ ಸತ್ವ ಅಂದ್ರೆ ಏನು? ಮೂರು ಗುಣಗಳಿದೆ, ಸತ್ವಗುಣ, ರಜಗುಣ, ತಮೋಗುಣ, ಮೂರು ಗುಣಗಳಿದೆಯಾ? ಸೊ ಇವಾಗ ಏನೇ ಈ ಪ್ರಪಂಚದಲ್ಲಿ ಏನೇ ವಸ್ತು ತಗೊಳ್ಳಿ, ಈ ಮೂರು ಗುಣಗಳಿಂದನೇ ಆಗಿರೋದು. ಸತ್ವಗುಣ, ರಜಗುಣ, ತಮೋಗುಣ, ಈ ಮೂರು ಗುಣಗಳು ಇದ್ದೇ ಇರುತ್ತೆ. ಯಾವ ತರ ಇರುತ್ತೆ? ಯಾರಕ್ಕಾದ್ರೂ ಗೊತ್ತಾ? ಬರಲ್ಲ. ಸರಿ, ಈ ಟೇಬಲ್ ತಗೋಣ, ಈ ಟೇಬಲ್ ದಲ್ಲಿ ಮೂರು ಗುಣ ಇದೆಯಾ ಇಲ್ವಾ? ಈ ಟೇಬಲ್ ದಲ್ಲಿ ಮೂರು ಗುಣ ಇದೆಯಾ ಇಲ್ವಾ? ಮತ್ತೆ ಈ ಪ್ರಪಂಚದಲ್ಲಿ ಏನೇ ವಸ್ತು ತಗೊಂಡ್ರಲ್ಲಿ ಮೂರು ಗುಣ ಇರುತ್ತೆ ಅಂದ್ರೆ ಹೂ ಅಂದ್ರೆ ಮತ್ತೆ ಈ ಹೂ ಅನಿಲ್ವಾ ಇವಾಗ? ಸೊ ಈ ಪ್ರಪಂಚದಲ್ಲಿ ಭೌತಿಕ ವಸ್ತು ಏನೇ ತಗೊಂಡ್ರನು, ವಸ್ತು ಜಡ ವಸ್ತು ತಗೊಂಡ್ರನು ಮೂರು ಗುಣಗಳಿರುತ್ತೆ. ಈ ಜಡ ವಸ್ತು ತಗೊಂಡ್ರೇನು, ಈ ಫೋನ್ ತಗೊಂಡ್ರೇನು, ಈ ಲ್ಯಾಪ್ಟಾಪ್ ತಗೊಂಡ್ರೇನು ಮೂರು ಗುಣಗಳು ಇರುತ್ತೆ. ಯಾವ ತರ ಇರುತ್ತೆ? ರಜೋಗುಣ ಕಾರ್ಯ ಏನು? ಸೃಷ್ಟಿ ಮಾಡೋದು. ರಜೋಗುಣ ಕಾರ್ಯ ಸೃಷ್ಟಿ ಮಾಡೋದು. ತಮೋಗುಣ ಕಾರ್ಯ ನಾಶ ಮಾಡೋದು. ಸತ್ವಗುಣ ಕಾರ್ಯ ಮೈಂಟೈನ್ ಮಾಡೋದು. ಅರ್ಥ ಆಗ್ತಾ ಇದೆಯಾ? ಇವಾಗ ಇದ್ರ ಫೋನ್ ಯಾವ್ದೋ ಒಂದು ಟೈಮಲ್ಲಿ ಯಾರೋ ಒಬ್ರು ರೆಡಿ ಮಾಡಿದ್ರೆ ಇಲ್ವಾ? ರಜೋಗುಣನ ನಾಶ ಆಗುತ್ತೆ, ಆಗಲ್ವಾ? ತಮೋಗುಣ ಈಗ ನಡೆಸ್ತಾ ಓಡ್ತಾ ಇದೆಯಾ ಅಲ್ವಾ? ಸೊ ಇದೇನದು? ಇದು ಸತ್ವಗುಣ. ಈ ಮೂರು ಗುಣಗಳು ಇದ್ದೇ ಇರುತ್ತೆ ಈ ಭೌತಿಕ ಜಗತ್ತಲ್ಲಿ. ಏನೇ ವಿಷಯ, ಏನೇ ವಸ್ತು ತಗೊಂಡ್ಲಿ, ಸೊ ಒಂದು ಜಡ ವಸ್ತು ತಗೊಂಡ್ರೇನು ಮೂರು ಗುಣಗಳು ಇದ್ದೇ ಇರುತ್ತೆ. ಅಂದ್ರೆ ಏನು?
ಸೃಷ್ಟಿ ಮತ್ತೆ ಏನು ಮೈಂಟೈನ್ ಆಗೋದು ಮತ್ತೆ ಅದು ನಾಶ ಆಗೋದು, ಈ ಮೂರು ಗುಣಗಳು ಇದ್ದೇ ಇರುತ್ತೆ ಈ ಭೌತಿಕ ಲೋಕದಲ್ಲಿ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಅಲ್ಲಿ ಸತ್ವ ಮಾತ್ರನೇ ಇರೋದು. ನೋಡಿ, ಇಲ್ಲಿ ಏನೇ ಆಗಿರ್ಲಿ ಮೂರು ಗುಣಗಳು ಇದ್ದೇ ಇರುತ್ತೆ. ಅಂದ್ರೆ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ ಮೂರು ಗುಣಗಳು ಇರುತ್ತೆ, ಸತ್ವ ರಜತಮ. ಇವಾಗ ಅದೇ ತರನ ಮನುಷ್ಯದಲ್ಲಿ ನೋಡಿದ್ರೆ ನಾನು, ಅವ್ರ ಬ್ರಾಹ್ಮಣ ಆಗಿರ್ಬೋದು, ಅವ್ರ ಸತ್ವಗುಣದಲ್ಲಿ ಇರ್ಬೋದು, ಆದ್ರೆ ಅದರಲ್ಲಿ ರಜೋಗುಣ ಇಲ್ಲ ತಮೋ ಗುಣ ಇಲ್ಲ ಅಂತ ಹೇಳಕ್ ಆಗಲ್ಲ. ಹಾ, ಸೊ ಸತ್ವಗುಣ 90% ಇರುತ್ತೆ, ರಜೋ ತಮೋ ಬಂದು 5% ಇರ್ಬೋದು. ಹಾ, ಸೊ ಈ ತರ ಬಂದು, ಆದ್ರೆ ಮೂರು ಗುಣಗಳು ಕಿಚಡಿ ಇದ್ದೇ ಇರುತ್ತೆ, ಮಿಕ್ಸ್ ಆಗೇ ಆಗಿರುತ್ತೆ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಆತರ ಅಲ್ಲ, ಈ ರಜಗುಣನೂ ಇರಲ್ಲ ತಮೋ ಗುಣನೂ ಇರಲ್ಲ, ಅದ್ರಾಗೆ ಅಲ್ಲಿ ಏನು ಸೃಷ್ಟಿನೂ ಇರಲ್ಲ ನಾಶನೂ ಇರಲ್ಲ, ಮೈಂಟೈನ್. ಚಿನ್ಮಯ ಲೋಕದಲ್ಲಿ ಒಂದೇ ಇರುತ್ತೆ, ಅಲ್ಲಿ ಈಗ ಆತ್ಮ ಹೆಂಗೆ ಹುಟ್ಟಿಲ್ಲ ಸಾವಿಲ್ಲ ಯಾವಾಗ್ಲೂ ಇರುತ್ತೋ ಅದೇ ತರ ಅಲ್ಲ ಪ್ರಭು. ಚಿನ್ಮಯ ಲೋಕ, ಚಿನ್ಮಯ ವಸ್ತು, ಚಿನ್ಮಯ ಭಗವಂತನ ನಾಮ ಎಲ್ಲ ಸೇಮ್. ಸೊ ರಜಗುಣ ತಮ ಗುಣ ಇರಲ್ಲ ಅಲ್ಲಿ. ಸೃಷ್ಟಿ ನಾಶ ಆಗೋದು. ಈ ಭೌತಿಕ ಜಗದಲ್ಲಿ ಮೂರು ಗುಣನೂ ಇರುತ್ತೆ, ಆದ್ರೆ ಆಧ್ಯಾತ್ಮಿಕ ಜಗದಲ್ಲಿ ಬರೀ ಸತ್ವ ಮಾತ್ರ ಇರುತ್ತೆ. ಇಲ್ಲಿ ಕಿಚಡಿ ಆಗಿರುತ್ತೆ, ಇಲ್ಲಿ ಸತ್ವ ಇದ್ರೇನು ಅದ್ರ ಜೊತೆ ರಜೋ ತಮೋ ಇದ್ದೇ ಇರುತ್ತೆ ಸ್ವಲ್ಪ ಸ್ವಲ್ಪ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಅಲ್ಲಿ ರಜೋನು ಇರಲ್ಲ ತಮೋನು ಇರಲ್ಲ, ಬರೀ ಸತ್ವ ಮಾತ್ರ ಇರೋದ್ರಿಂದ ಏನಕ್ಕೆ ಹೇಳ್ತಾರೆ ಅದನ್ನ ಶುದ್ಧ ಸತ್ವ ಅಂತ ಕರೀತಾರೆ. ಆ ಎಲ್ಲಿ ಅದೇ ಇಷ್ಟು ಬುಗ್ಗಿ ಇದ್ರ ಮುಂಚೆ ಎಲ್ಲಿಲ್ವಾ? ಅಲ್ಲಿ ಕೆಲ್ಸಗಳು ಎಲ್ನ ಇಲ್ವಾ ಅಂತ. ಹೇಳ್ದೆ ಮನುಷ್ಯರಿಗೆ ಸತ್ವಗುಣ, ಈಗ ಬ್ರಾಹ್ಮಣ ಆಗಿರ್ಬೋದು, ಅವ್ರ ಸತ್ವಗುಣದಲ್ಲಿ ಇರ್ಬೋದು, ಅಂದ್ರೆ ಅವ್ರ ಸತ್ವಗುಣದಲ್ಲಿ ಇದ್ದಾರೆ ಅಂದ್ರೆ ಅಲ್ಲಿ ಅವ್ರಿಗೆ ರಜೋಗುಣ ಇಲ್ಲ ತಮೋ ಗುಣ ಇಲ್ಲ ಅಂತ ಹೇಳಕ್ ಆಗಲ್ಲ. ಅವ್ರಿಗೆ ಸತ್ವಗುಣ 90% ಇರುತ್ತೆ, ಇನ್ ರಜೋಗುಣ ತಮೋಗುಣ 5% ಇದೆಯೇ ಇರುತ್ತೆ. ಕೇಳಿಸ್ಕೊಂಡ್ರೆ ಇಲ್ವಾ ಇದನ್ನ? ಮತ್ತೆ ಎಲ್ಲಿಲ್ಲ ಅಂತ ಏನ್ ಕೇಳ್ತೀರಾ? ಯಾವ ಲೋಕದಲ್ಲಿ ಇದ್ರು. ಸೊ ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಆ ತರ ಇರಲ್ಲ, ಆ ತರ ಇರಲ್ಲ. ಸೊ ಏನು ಅಲ್ಲಿ ಯಾವಾಗ್ಲೂ ಬಂದು ಶುದ್ಧ ಸತ್ವ, ಶುದ್ಧ ಸತ್ವ, ಶುದ್ಧ ಸತ್ವ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಅಲ್ಲಿ ಯಾವಾಗ್ಲೂ ಬಂದು ಸೃಷ್ಟಿ ಇರಲ್ಲ ಮತ್ತೇನು ನಾಶನೂ ಇರಲ್ಲ, ಸೃಷ್ಟಿನೂ ಇರಲ್ಲ ಮತ್ತೆ ನಾಶನೂ ಇರಲ್ಲ. ಅದ್ರಾಗೆ ಇಲ್ಲಿ ಹೇಳ್ತಾರೆ ಬಂದು, ಸೊ ಏನು ಆತರ ಸೊ ಶುದ್ಧ ಸತ್ವ, ಸೊ ಏನು ಆತರ ಶುದ್ಧ ಸತ್ವದಲ್ಲೇ ಭಗವಂತ ಏನಾಗೋದು ಬಂದು ಆವಿರ್ಭೂತ ಆಗೋದು. ಭಗವಂತ ಆವಿರ್ಭೂತ ಆಗೋದು ಅಂದ್ರೆ ಶುದ್ಧ ಸತ್ವ ಅಂದ್ರೆ ಏನು? ಸೊ ಶುದ್ಧ ಸತ್ವ ಬೇರೆ, ಶುದ್ಧ ಸತ್ವ ವಿಶೇಷ ಬೇರೆ, ಶುದ್ಧ ಸತ್ವ ವಿಶೇಷ ಆತ್ಮ ಬೇರೆ. ಶುದ್ಧ ಸತ್ವ, ಶುದ್ಧ ಸತ್ವ ವಿಶೇಷ, ಶುದ್ಧ ಸತ್ವ ವಿಶೇಷ ಆತ್ಮ. ಸೊ ಇದು ಯಾವಾಗ ಪ್ರಕಾಶಿತ ಆಗುತ್ತೆ? ಇದು ಭಾವದಲ್ಲೇ ಪ್ರಕಾಶಿತ ಆಗೋದು. ಶುದ್ಧ ಸತ್ವ ವಿಶೇಷಾತ್ಮ. ಸೊ ಇದನ್ನಲ್ಲೇ ಭಾವದಲ್ಲೇ ಇದು ಪ್ರಕಾಶಿತ ಆಗೋದು. ಸೊ ಅಂದ್ರೆ ವಿಶುದ್ಧ ಸತ್ವ ಅಂದ್ರೆ ನಾವು ಇಲ್ಲಿ ಪಾಯಿಂಟ್ ಬರೋಣ, ಅದ್ ನಮ್ಗೆ ಬೇಕಾಗಿಲ್ಲ ಸದ್ಯಕ್ಕೆ. ಸೊ ಇಲ್ಲೇನು ಇಲ್ಲಿ ಹೇಳ್ತಾ ಇದ್ರೆ ಬಂದು परिणाम के विशेष रूप से प्रकाशित करते हैं, आविर्भूत करते हैं, उसे वृत्ति विशेष को विशुद्ध सत्व कहते हैं. ಸೊ ಇಲ್ಲೇನಲ್ಲಿ ಬಂದು ಅದು ವಿಶೇಷ ರೂಪೇಣ ಶುದ್ಧ ವಿಶುದ್ಧ ಸತ್ವ ಅಂದ್ರೆ ಏನು? ಅಲ್ಲಿ ಬರೀ ಏನಿರುತ್ತೆ, ರಜೋ ಇರಲ್ಲ ತಮೋ ಇರಲ್ಲ, ಪೂರ್ಣ ಶುದ್ಧ ಸತ್ವ ಮಾತ್ರ ಇರುತ್ತೆ, ಪೂರ್ಣ ಶುದ್ಧ ಸತ್ವ ಮಾತ್ರ ಇರುತ್ತೆ. ಅದ್ರಲ್ಲೇ ಭಗವಂತ ಆವಿರ್ಭೂತ ಆಗೋದು. ಅಂದ್ರೆ ಈ ವೃತ್ತಿದಿಂದ ಭಗವಂತ ನಾಮ ರೂಪ ಗುಣ ಲೀಲಾ ಪ್ರಕಾಶಿತ ಆಗುತ್ತೋ ಅದನ್ನೇ ವಿಶುದ್ಧ ಸತ್ವ ಅಂತ ಕರೀತಾರೆ. ಯಾವ ವೃತ್ತಿದಿಂದ ಏ ವೃತ್ತಿ ಸೊ ಯಾವ ವೃತ್ತಿದಿಂದ ಭಗವಂತ ನಾಮ ರೂಪ ಗುಣ ಲೀಲಾ ಇದೆಲ್ಲ ಪ್ರಕಾಶಿತ ಆಗುತ್ತೋ ಅದನ್ನೇ ವಿಶುದ್ಧ ಸತ್ವ ಅಂತ ಕರೀತಾರೆ. ಶುದ್ಧ ಸತ್ವ ಅದೇ ಶುದ್ಧ ಸತ್ವ. ಶುದ್ಧ ವಿಶುದ್ಧ ಎಲ್ಲ
ಇದ್ಯಾವ ಶಿಕ್ಷಾಷ್ಟಕ ಪ್ರಭು? ಇದು ಮಾಧುರ್ಯ ಕಾದಂಬಿನಿ ಶಿಕ್ಷಾಷ್ಟಕ ಕೆಮ್ಮೆ ಬರ್ತಾ ಇದ್ದೀರಾ? ಮತ್ತೆ ಅಲ್ಲಿ ಬಂದಿಲ್ಲ ಆದ್ರೆ ಇದು ಈಗಲೇ ಮಾಡ್ತಾ ಇರೋದು. ಇದ್ರ ಮುಂಚೆ ಶಿಕ್ಷಾಷ್ಟಕ ಮುಗೀತು. ಇದು ಎಷ್ಟು ದಿನ ಆಯ್ತು ಮಾಧುರ್ಯ ಕಾದಂಬಿನಿ? ಇದು 7ನೇ ಕ್ಲಾಸ್ 8ನೇ ಕ್ಲಾಸ್ ಇದೆ ಅಲ್ಲ ಎಲ್ಲ ಕ್ಲಾಸ್. ಇರುತ್ತೆ. ಅರ್ಥ ಆಯ್ತಾ? विशुद्ध सत्व में संदिनी, संवित और लादिनी ये तीनों शक्तियों एक साथ रहते हुए भी प्रत्येक शक्ति को अभिव्यक्ति का परिणाम सब जगह एक समान नहीं रहते। कभी वे तीनों समान रूप से व्यक्त होता है, कभी एक ही प्रधान अभिव्यक्त होता है। इस प्रकार जहां लादिनी शक्ति की प्रधानता है उसी लादिनी प्रधान शुद्ध सत्व या लादिनी प्रधान स्वरूप शक्ति कहा जाता है। शास्त्र में उसे गुह्य विद्या कहा गया है। ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ ಬಂದು ಇಲ್ಲ ಇದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ. ಸೊ ಅಂತರಂಗಿಕ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಮೂರಿದೆಯಾ? ಸೊ ಭಗವಂತನಿಗೆ ಸೊ 3 ಶಕ್ತಿಗಳಿದೆ. ಅಂತರಂಗ ಶಕ್ತಿ ಇದೆ, ಬಹಿರಂಗ ಶಕ್ತಿ ಇದೆ, ತಟಸ್ಥ ಶಕ್ತಿ ಇದೆ. ಅದೇ ತರನೇ ಮತ್ತೆ ಈ 3 ವೃತ್ತಿಗಳು ಇರುತ್ತೆ. ಏನೇನು? ಸಂದಿನಿ, ಸಂವಿತ್, ಹ್ಲಾದಿನಿ. ಸಂವಿತ್, ಹ್ಲಾದಿನಿ, ಸಂವಿತ್, ಸಂದಿನಿ, ಹ್ಲಾದಿನಿ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಬಂದು ಸಂದಿನಿ ಶಕ್ತಿ, ಸಂದಿನಿ ಶಕ್ತಿ ಇದೆ. ಸಂದಿನಿ ಶಕ್ತಿದಿಂದ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ಇದು ಆಧ್ಯಾತ್ಮಿಕ ಲೋಕಗಳನ್ನ ಎಲ್ಲ ಸೃಷ್ಟಿ ಮಾಡ್ತಾನೆ ಸಂದಿನಿ ಶಕ್ತಿದಿಂದ. ಅಂದ್ರೆ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಭಗವಂತನಿಗೆ 3 ಶಕ್ತಿ ಇದೆ: ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಈ ಅಂತರಂಗ ಶಕ್ತಿದಲ್ಲಿ 3 ಇರುತ್ತೆ: ಸಂದಿನಿ, ಸಂವಿತ್, ಹ್ಲಾದಿನಿ. ಮತ್ತೆ ಬಹಿರಂಗ ಶಕ್ತಿದಲ್ಲಿ ಸಂದಿನಿ, ಸಂವಿತ್, ಹ್ಲಾದಿನಿ ಇರುತ್ತೆ. ಮತ್ತೆ ತಟಸ್ಥ ಶಕ್ತಿದಲ್ಲಿನೂ ಇರುತ್ತೆ ಸಂದಿನಿ, ಸಂವಿತ್, ಹ್ಲಾದಿನಿ. ಎಲ್ಲದರಲ್ಲಿ 3 ಇರುತ್ತೆ. ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ಕಾರ್ಯ ಮಾಡುತ್ತೆ, ಭೌತಿಕ ಲೋಕದಲ್ಲಿ ಭೌತಿಕ ಕಾರ್ಯ ಮಾಡುತ್ತೆ. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಏನ್ ಮಾಡುತ್ತೆ? ಸೊ ಇಲ್ಲೇನು ಭಗವಂತನ ಧಾಮ ಇದೆಲ್ಲ ಸೃಷ್ಟಿ ಆಗೋದು, ಭಗವಂತನ ಇದೆಲ್ಲ ಸೃಷ್ಟಿ ಆಗೋದು ಸಂದಿನಿಯಲ್ಲಿ. ಮತ್ತೆ ಸಂವಿತಲ್ಲಿ ಏನ್ ಮಾಡುತ್ತೆ? ಜ್ಞಾನ ಪ್ರಕಾಶಿತ ಆಗುತ್ತೆ ನಿನ್ಗೆ. ಸೊ ಅವ್ರಿಗೇನೇನ್ ಸೇವೆ ಇದೆ, ಅವ್ರಿಗೇನೇನ್ ಸೇವೆ ಇದೆ, ಇದೆಲ್ಲ ಜ್ಞಾನ ಪ್ರಕಾಶಿತ ಆಗೋದು ಸಂವಿತಲ್ಲಿ. ಮತ್ತೆ ಹ್ಲಾದಿನಿದಲ್ಲಿ ಏನಾಗುತ್ತೆ? ಆ ಆನಂದ ಪ್ರಕಟಿತ ಆಗುತ್ತೆ, ಆ ರಸ ಸ್ವರೂಪ ಪ್ರಕಟಿತ ಆಗುತ್ತೆ. ಅಂದ್ರೆ ಎಲ್ಲಾರ ಸಾಧಕದಲ್ಲಿ 3 ಇರುತ್ತೆ, ಎಲ್ಲಾ ಸಾಧಕದಲ್ಲಿ 3 ಇರುತ್ತೆ. ಇಲ್ಲಿ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ನೋಡುತ್ತೆ, ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲಾ ಪರಿಕರದಲ್ಲೂ ಈ 3 ಗುಣಗಳು ಇದ್ದೇ ಇರುತ್ತೆ. ಎಲ್ಲಾ ಪರಿಕರಗಳಿಂದನೂ ಈ 3 ಗುಣಗಳು ಇರುತ್ತೆ. ಇಲ್ಲಿ ಯಾವ ತರ ಭೌತಿಕ ಜಗತ್ತದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ 3 ಇರುತ್ತೋ, ಆದ್ರೆ ಪರ್ಸೆಂಟೇಜ್ ವೆರೈಟಿ ಆಗಿರ್ಬೋದು, ಬೇರೆ ಬೇರೆ ಇರ್ಬೋದು ಪರ್ಸೆಂಟೇಜು. ಚಿನ್ಮಯ ಲೋಕದಲ್ಲಿ ಅದೇ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಯಾವ ತರ ಸತ್ವ, ರಜೋ, ತಮೋ 3 ಗುಣಗಳು ಇದ್ದು ಪರ್ಸೆಂಟೇಜ್ ಬೇರೆ ಬೇರೆ ಇರುತ್ತೆ. ಒಬ್ಬರಿಗೆ ಸತ್ವಗುಣ ಜಾಸ್ತಿ ಇರುತ್ತೆ, ರಜೋ ತಮೋ ಗುಣ ಕಡಿಮೆ ಇರುತ್ತೆ. ಇನ್ನೊಬ್ಬರಿಗೆ ರಜೋಗುಣ ಜಾಸ್ತಿ ಇರುತ್ತೆ, ಸತ್ವಗುಣ ತಮೋಗುಣ ಕಡಿಮೆ ಇರುತ್ತೆ. ಇನ್ನೊಬ್ಬರಿಗೆ ತಮೋಗುಣ ಜಾಸ್ತಿ ಇರುತ್ತೆ, ಸತ್ವ, ರಜೋ, ರಜೋಗುಣ ಕಡಿಮೆ ಇರುತ್ತೆ. ಅದೇ ತರ ಆಧ್ಯಾತ್ಮಿಕ ಲೋಕದಲ್ಲಿನೂ ಸೊ ಯಾವ ತರ ಇರುತ್ತೆ ಅಂದ್ರೆ ಈ ಸಂದಿನಿ ಜಾಸ್ತಿ ಇರುತ್ತೆ, ಸಂವಿತ್, ಹ್ಲಾದಿನಿ ಕಡಿಮೆ ಇರ್ಬೋದು. ಇನ್ನೊಬ್ಬರಿಗೆ ಸಂವಿತ್ ಜಾಸ್ತಿ ಇದ್ದು ಸಂದಿನಿ, ಹ್ಲಾದಿನಿ ಕಡಿಮೆ ಇರ್ಬೋದು. ಆ ತರ ಇರುತ್ತೆ. ಆದ್ರೆ ಭಕ್ತಿ ಯಾವಾಗ ಪ್ರಕಾಶಿತ ಆಗುತ್ತೆ? ಈ ಹ್ಲಾದಿನಿ ಯಾವಾಗ ಪ್ರಧಾನವಾಗಿರುತ್ತೋ, ಭಕ್ತಿ ಸ್ವರೂಪತಃ ಲಾದಿನಿ ಪ್ರಧಾನ್ ಸ್ವಯಂ ಪ್ರಕಾಶ್ ಸ್ವರೂಪ ಶಕ್ತಿಗೆ ವಿಶೇಷ ವೃತ್ತಿ. ಸೊ ಇಲ್ಲೇನ್ ಹೇಳ್ತಾರೆ? ಭಕ್ತಿ ಯಾವಾಗ ಪ್ರಕಾಶಿತ ಆಗುತ್ತೆ? ಭಕ್ತಿ ಸ್ವರೂಪತಃ ಲಾದಿನಿ ಪ್ರಧಾನ್ ಸ್ವರೂಪ ಶಕ್ತಿಗೆ ವಿಶೇಷ ವೃತ್ತಿ. ಅಂದ್ರೆ ಇಲ್ಲೇನ್ ಹೇಳ್ತಾ ಇದಾರೆ ಬಂದು, ಆ ಭಕ್ತಿ ಬಂದು ಯಾವಾಗ ಪ್ರಕಾಶಿತ ಆಗುತ್ತೆ ಅಂದ್ರೆ ಭಗವಂತ ನಾಮರೂಪ ಗುಣ ಲೀಲೆಗಳೆಲ್ಲ ಯಾವಾಗ ಪ್ರಕಾಶಿತ ಆಗುತ್ತೆ ಅಂದ್ರೆ ಆ ಸಾಧಕ ಹೃದಯದಲ್ಲಿ ಈ ಸಂದಿನಿ ಬರುತ್ತೆ, ಸಂವಿತ್ ಬರುತ್ತೆ, ಆಮೇಲೆ ಲಾದಿನಿ ಬರುತ್ತೆ ತಾನೆ. ಈ ಲಾದಿನಿ ಯಾವಾಗ ಪ್ರಧಾನ ಆಗುತ್ತೋ ಅದನ್ನೇ ಭಕ್ತಿ ಅಂತ ಕರೆಯೋದು. ಅಲ್ಲಿವರೆಗೂ ಭಕ್ತಿ ಹೇಳಲಿಕ್ಕೆ ಬರಲ್ಲ, ಅಲ್ಲಿಂದ ಡೌನ್ವರ್ಡ್ಸ್ ಹೇಳಕ್ಕೆ ಬರಲ್ಲ. ಲಾದಿನಿ ಹೋದ್ಮೇಲೆನೆ ಲಾದಿನಿನೇ ಭಕ್ತಿ ರಸನ ಪ್ರಕಟಿತ ಮಾಡೋದು. ಎಕ್ಸಾಂಪಲ್ ಇವಾಗ ನಮ್ಗೆ ಭಾವ ಪ್ರಕಟಿತ ಆಗುತ್ತು, ಸ್ಥಾಯಿ ಭಾವ ಅಂತ ಕರೀತಾರೆ. ಶಾಂತ ಭಾವ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಇದೇನೋ ಇದೇನೋ ಪ್ರಕಟಿತ ಆಗ್ಬಿಡ್ತು, ಆದ್ರೂ ಅದು ರಸ ಆಗಲ್ಲ. ಅಂದ್ರೆ ಏನು? ಭಕ್ತಿ ಆಗಲ್ಲ ಅದು. ಅದ್ರ ಜೊತೆಗೆ ಏನಾಗ್ಬೇಕು? ರಸ ಮಿಕ್ಸ್ ಆಗ್ಬೇಕು. ಅಂದ್ರೆ ಏನ್? ಸಾಮಗ್ರಿ, ವಿಭವ್, ಅನುಭವ್, ಸಾತ್ವಿಕ್, ವ್ಯಭಿಚಾರಿ ಈ 4 ಭಾಗಗಳು ಯಾವಾಗ ಮಿಕ್ಸ್ ಆಗುತ್ತೋ ಆವಾಗಲೇ ಭಕ್ತಿದಲ್ಲಿ ಆನಂದ ಬರೋದು.
ಸೊ ಎಷ್ಟವರೆಗೂ ಅದ್ರ ಮುಂಚೆ ಏನು ಇದು ಬರೀ ಶಾಂತ ಭಕ್ತಿ, ದಾಸ್ಯ ಭಕ್ತಿ, ಸಖ್ಯ ಭಕ್ತಿ ಮಾತ್ರನೇ. ಅದ್ರ ರಸ ಆಗಲ್ಲ, ಶಾಂತ ರಸ ಆಗಲ್ಲ. ಈ 4 ಯಾವಾಗ ಸೇರುತ್ತೋ ಆವಾಗಲೇ ಸೊ ಅದು ರಸ ಆಗಿ ಕನ್ವರ್ಟ್ ಆಗೋದು. ಯಾವ ತರ ಬಂದ್ರೆ ಒಬ್ರು ಬಂದು ನೀರ್ ದಾಹ ಆಗ್ತಾ ಇದೆ, ನೀರ್ ದಾಹ ಆಗ್ತಾ ಇದೆ, ಅವ್ರಿಗೇನು ನೀರ್ ಕುಡಿಬೇಕು ಅನ್ಸುತ್ತೆ. ಎಕ್ಸಾಂಪಲ್ ಇವಾಗ ನಿರ್ಜಲ್ ಮಾಡಿರ್ತಾರೆ, ಬೆಳಗ್ಗೆ ಬ್ರೇಕ್ ಮಾಡಕ್ಕೆ ಏನಾಗ್ತಾರೆ, ಎಲ್ಲರೂ ಬೆಲ್ಲದ ನೀರ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದ್ ನೀರ್ ಕುಡಿದ್ಬಿಟ್ಟು ಏನ ಬ್ರೇಕ್ ಮಾಡ್ಬೋದು. ಆದ್ರೆ ಏನಕ್ಕೆ ಬೆಲ್ಲ ನೀರ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ಅದು ಸುಸ್ತು ಕ್ಲಿಯರ್ ಮಾಡುತ್ತೆ, ಮತ್ತೇನು ಅದು ಕುಡಿಯಕ್ಕೂ ಚೆನ್ನಾಗಿರುತ್ತೆ, ಕುಡಿಯಕ್ಕೂ ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಅಲ್ವಾ? ಅದೇ ತರ ಆದ್ರೆ ನೀರ್ದಲ್ಲಿ ಆ ದಾಹ ಹೋಗುತ್ತೆ. ನೀರ್ದಲ್ಲಿ ಬ್ರೇಕ್ ಮಾಡ್ಬೋದು, ನೀರ್ದಲ್ಲಿ ಎನರ್ಜಿ ಬರುತ್ತೆ. ಆದ್ರೇನು ಏನಕ್ಕೆ ಬೆಲ್ಲ ನೀರ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ತುಂಬಾ ಎನರ್ಜಿ ಇರುತ್ತೆ ಮತ್ತೆ. ಅದೇ ತರನೇ ಶಾಂತ ಭಕ್ತಿ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಇದು ಭಕ್ತಿನೇ. ಆದ್ರೆ ಇದ್ರ ಜೊತೆಗೆ ಯಾವಾಗ ಸಾಮಗ್ರಿ ಸೇರುತ್ತೋ, ನೀರು ಸೇಮ್ ನೀರೇ, ಎರಡು ನೀರೇ. ಅದೇ ಇದ್ರಕ್ಕೇನ್ ಮಾಡ್ತೀರಾ? ಬೆಲ್ಲ ಆಡ್ ಮಾಡ್ತೀರಾ, ಜೀರಾ ಆಡ್ ಮಾಡ್ತೀರಾ, ಇನ್ನೇನ್ ಶುಂಠಿ, ಬ್ಲಾಕ್ ಪೆಪ್ಪರ್, ಇದೆಲ್ಲ ಆಗ್ತಾರೆ ತಾನೆ. ಸೊ ಅದೇ ತರನೇ ಈ ಭಕ್ತಿದಲ್ಲೇನು ಈ 4 ಯಾವಾಗ ಸೇರುತ್ತೋ, ವಿಭವ, ಅನುಭವ, ಸಾತ್ವಿಕ, ವಿಚಾರಿ, ಅವಾಗ ಹೇಗುತ್ತೆ? ಲಾದಿನಿ ಪ್ರಧಾನ ಆಗುತ್ತೆ. ಅವಾಗ ಲಾದಿನಿ ಶಕ್ತಿ ಪ್ರಧಾನ ಆಗುತ್ತೆ, ಆವಾಗ್ಲೇ ಭಕ್ತಿ ಪ್ರಕಾಶಿತ ಆಗೋದು ಪೂರ್ಣವಾಗಿ. ಸೊ ಅದೇ ಹೇಳ್ತಾ ಇದಾರೆ ಬಂದು, भक्ति स्वरूपतः लादिनी प्रदान स्वरूप शक्ति की विशेष वृत्ति है जो स्वप्रकाश और चिद्वस्तु उसे प्रकाशित करने के लिए अन्य किसी भी कारण का अपेक्षा नहीं रखती. ಸೊ ಭಗವಾನ ಆ ಭಕ್ತಿ ಏನು ಈ ತರ ಬರಕ್ಕೆ ಏನೋ ಒಂದು ಕಾರಣ ಇದ್ರೇನೆ ನಾನು ಬರ್ತೀನಿ, ಆ ಸಾಧಕ ಹೃದಯದಲ್ಲಿ ಈ ತರ ಪ್ರಕಾಶಿತ ಆಗ್ತೀನಿ, ಆ ತರ ಕಥೆನೇ ಇಲ್ಲ. ಭಕ್ತಿ ದೇವಿ ಸರ್ವ ಸ್ವತಂತ್ರ. ಯಾರು ಬೇಕಂದ್ರೆ ಮೇಲೆ ಬೇಕಂದ್ರೆ ಭಕ್ತಿ ಕೃಪೆ ಮಾಡ್ಬೋದು ಭಕ್ತಿ ದೇವಿ. सो भागवतम, श्रीमद् भागवत के अनेक स्थलों में भक्ति को अहेतुकी और स्वेच्छा से स्वयं प्रकाशित होने वाला वर्णन किया गया है. सो ಭಾಗವತಂದಲ್ಲಿ ಅನೇಕ ಸ್ಥಳದಲ್ಲಿ ಏನು ಹೇಳಿದ್ದಾರೆ? ಭಕ್ತಿನ ಬಂದು ಅಹೈತುಕಿ ಅಂದ್ರೆ ಏನು? ಅಹೈತುಕಿ ಏನು ಕಾರಣ ಇರಲ್ಲ. ಹೇತು ಅಂದ್ರೆ ಏನೋ ಒಂದು ಕಾರಣದಿಂದ ಭಕ್ತಿ ಬರುತ್ತೆ ಅಂತ. ಆದ್ರೆ ಇಲ್ಲಿ ಅಹೈತುಕಿ, ಏನು ಕಾರಣನೇ ಇಲ್ಲ ಭಕ್ತಿ ದೇವಿ ಬರಕ್ಕೆ. ಸೊ ಏನಾದ್ರು ಒಂದು ಕಾರಣ ಇದ್ರೆ ಅದು ಬಂದು ಸ್ವಯಂ ಪ್ರಕಾಶಿತ ಆಗಲ್ಲ, ಸ್ವತಂತ್ರ ಆಗಲ್ಲ. ಆ ಕಾರಣಕ್ಕೆ ಭಕ್ತಿ ಡಿಪೆಂಡ್ ಆಗೋ ತರ ಅನಿಸ್ತಾ ಇರುತ್ತೆ. ಅದರಿಂದ ಸೊ ಅವಾಗ ಸ್ಟೇಟ್ಮೆಂಟ್ ರಾಂಗ್ ಆಗ್ಬಿಡುತ್ತೆ. ಇವಾಗ ಇದ್ರ ಮುಂಚೆನೆ ಹೇಳನಲ್ವಾ, ಏನೋ ಒಂದು ಕಾರಣ ಇದ್ರದ ಭಕ್ತಿ ಬರುತ್ತೆ ಅಂದ್ರೆ ಅವಾಗ ಕಾರಣಕ್ಕೆ ಭಕ್ತಿ ದೇವಿ ಅಧೀನ ಆಗ್ಬಿಡ್ತು. ಆದ್ರೆ ಏನೇ ಕಾರಣದಿಂದನೂ ಭಕ್ತಿ ದೇವಿ ಬರಲ್ಲ. ಭಕ್ತಿ ದೇವಿ ಏರನೇ ಕಾರಣದಿಂದನೂ ಭಕ್ತಿ ದೇವಿ ಬರಲ್ಲ. ಭಕ್ತಿ ದೇವಿ ಸರ್ವ ಸ್ವತಂತ್ರ. मनुष्य के मात्र के लिए भगवान अधोक्ष की श्री चरण में अहेतु की भक्ति को ही परम धर्म कहा गया है. वह अहेतु के अर्थात बिना किसी कारण से उदित होने वाला और निषेध गति से अर्थात बिना किसी बाधा के उदित होती है. सो भक्ति देवी उदित ಆಗ್ಬೇಕಂದ್ರೆ ಯಾರೋ ಒಬ್ರು ಬಂದು ಏನಾದ್ರು ಪ್ರಾಬ್ಲಮ್ ಕೊಟ್ರೆ ಭಕ್ತಿ ದೇವಿ ಬರಲ್ಲ, ಅದು ಕಥೆನೂ ಇಲ್ಲ. ಭಕ್ತಿ ದೇವಿ ಉದಿತ ಆಗ್ಬೇಕಂದ್ರೆ ಅಷ್ಟೇ ಉದಿತ ಆಗ್ಬಿಡ್ತು, ಯಾರು ತಡಿಯಕ್ಕಾಗಲ್ಲ. ಯೋಗ್ಯತೆ ಏನು ಬೇಕು ಭಕ್ತಿ ದೇವಿ ನೋಡಲ್ಲ. ಪಾಪಿ ಅಪರಾಧಿ ಏನು ಇಲ್ಲ, ಕೃಪೆ ಆಯ್ತು ಅಷ್ಟೇ. ಅದಿನ್ನು ಮುಂದೆ ಬರುತ್ತೆ. ಸೊ ಆದ್ರೆ ಭಕ್ತಿ ದೇವಿ ಸ್ವಯಂ ಪ್ರಕಾಶಿತ ಅದು ಬಂದು ಭಕ್ತಿ ದೇವಿ. भक्ति वही अधिकार है जो ना तो अधिक विरक्त है और ना संसार के प्रति अति आसक्त है, विशेषतः जिससे स्वच्छंद रूप के मेरे भक्ति को कृपा से मेरे लीला कथा को शब्द उत्पन्न हो गए है. ಸೊ ಯಾರಿಗೆ ಭಗವಂತನ ಏನು ಭಗವಂತನ ಲೀಲಾ ಏನು ಮತ್ತೆ ಕಥಾದಲ್ಲಿ ಯಾರಿಗೆ ಶ್ರದ್ಧಾ ಉತ್ಪನ್ನ ಆಗಿದೆಯೋ ಅವರೇ ಭಕ್ತಿಗೆ ಅಧಿಕಾರಿ. ಅಂದ್ರೆ ಏನು ನಾನು ವೈರಾಗ್ಯ ಮಾಡಿದ್ರೆ ಭಕ್ತಿ ಬರುತ್ತೆ ಅನ್ನೋದು ಇಲ್ಲ, ನಾನ್ ಜಾಸ್ತಿ ಜ್ಞಾನ ಕಲ್ತ್ಕೊಂಡ್ರೆ ಭಕ್ತಿ ಬಂದ್ಬಿಡುತ್ತೆ ಅದು ಇಲ್ಲ, ಸಂಸಾರದಲ್ಲಿ ವಿರಕ್ತಿ ಆದ್ರೆ ಭಕ್ತಿ ಬರುತ್ತೆ ಅಂದ್ರೂ ಅದು ಇಲ್ಲ. ಸೊ ಏನೇ ಕಾರಣದಿಂದನೂ ಈ ತರ ಭಕ್ತಿ ಬರಲ್ಲ. ಭಕ್ತಿಗೆ ಅಧಿಕಾರಿ ಏನು ಇದೆಲ್ಲ ಇದ್ರದ ಭಕ್ತಿಗೆ ಅಧಿಕಾರ ಅನ್ನೋದಿಲ್ಲ. ಭಕ್ತಿಗೆ ಅಧಿಕಾರಿ ಏನು? ಭಗವಂತನ ಲೀಲಾ ಕಥಾದಲ್ಲಿ ಆಸಕ್ತಿ ಅಷ್ಟೇ. ತಾವತ್ ಕರ್ಮಾನಿ ನಿರ್ವಿತ್ತ. ನಾನು ಸೊ ಒಂದು ಶ್ಲೋಕ ಬರುತ್ತಲ್ವಾ, ಸೊ ಶ್ಲೋಕ ಮರೆತುಬಿಟ್ಟೆ ಅದು. ತಾವತ್ ಕರ್ಮಾನಿ ಕುರ್ವಿತ ನಾ ನಿರ್ವಿದ್ಯೇತ ಯಾವತ್ತ ಮತ್ಕಥಾ ಶ್ರವಣಾದೌ ಯಾ ಶ್ರದ್ಧಾವಾಯನ್ನ ಜಾಯತಿ. ಸೊ ಭಗವಂತನ ಕತೆ ಭಗವಂತನ ಕತೆ ಮೇಲೆ ಯಾರು ರುಚಿ ಇದೆಯೋ
ಅವರೇ ಭಕ್ತಿಗೆ ಅಧಿಕಾರಿ. ತಾವತ್ ಕರ್ಮಾಣಿ ನಿರ್ವಿತ ನಾ ನಿರ್ವಿದ್ಯತೆ ಯಾವತ್ತ ಮತ್ ಕಥಾ ಶ್ರವಣಾದವ್ ವ ಶ್ರದ್ಧಾ ಯಾವನ್ನ ಜಾಯತೆ. ವ ಶ್ರದ್ಧಾ ಯಾವನ್ನ ಜಾಯತೆ. ಸೊ ತಾವತ್ ಕರ್ಮಾಣಿ ಕುರ್ವಿತ. ನನ್ ಕತೆ ಮೇಲೆ ಯಾರಿಗಾದ್ರೂ ಆಸಕ್ತಿ ಬಂದಿದ್ಯಾ? ನನ್ ಕತೆ ಮೇಲೆ ಆಸಕ್ತಿ ಬಂದಿದ್ರೆ ಅವ್ರೇನ್ ಮಾಡ್ಬೋದು? ಕರ್ಮನ ತ್ಯಾಗ ಮಾಡ್ಬೋದು. ಮತ್ ಕಥಾ ಶ್ರವಣಾದವ್ ವ ಶ್ರದ್ಧಾ ಯಾವನ್ನ. ಭಕ್ತಿಗೆ ಅಧಿಕಾರಿ ಬರೀ ಭಗವಂತನ ಮೇಲೆ ಶ್ರದ್ಧೆ, ಭಗವಂತನ ಲೀಲಾ ಕಥೆ ಮೇಲೆ ಶ್ರದ್ಧೆ ಅಷ್ಟೇ. ಅದೇ ಇದ್ರ ಮುಂಚೆನೆ ನಾನು ಟೇಬಲ್ ಅಲ್ಲಿ ವರ್ಣನೆ ಮಾಡಿದ್ದೆ. ಜ್ಞಾನಿಗಾಗಿರ್ಲಿ, ಧ್ಯಾನಿಗಾಗಿರ್ಲಿ, ಕರ್ಮಿಕಾಗಿರ್ಲಿ ಅವರ ಅಧಿಕಾರ ಬೇರೆ ಬೇರೆ ಇದೆ. ಆದ್ರೆ ಭಕ್ತಿಗೆ ಅಧಿಕಾರ ಬೇರೆ ಶ್ರದ್ಧೆ ಮಾತ್ರನೇ. ಕರ್ಮಿಕ ಅಧಿಕಾರ ಏನು ಗೊತ್ತಾ? ಇದ್ರ ಮುಂಚೆ ಟೇಬಲ್ ಹಾಕಿ ಎಲ್ಲಾ ಬರ್ಸಿರ್ತೀನಿ. ಅವ್ರದ್ದು ಜನ್ಮ ಪ್ರಭು. ಜನ್ಮ ಮತ್ತೆ ಸ್ವಭಾವ. ಕರ್ಮಿಗೆ ಈಗ ಎಕ್ಸಾಂಪಲ್ ನೋಡಿ. ಕರ್ಮಿ ಬಂದು ಎಕ್ಸಾಂಪಲ್ ಅವ್ರು ಕರ್ಮ ಮಾಡ್ತಾ ಇದಾರೆ. ಅವ್ರು ಬಂದು ಶೂದ್ರ ಕುಲದಲ್ಲಿ ಹುಟ್ಟಿದ್ದಾರೆ. ಅವರು ಸೊ ಬ್ರಾಹ್ಮಣ ತರ ಹೋಗಿ ಪೂಜೆ ಮಾಡಕ್ಕಾಗಲ್ಲ ಟೆಂಪಲ್ ಅಲ್ಲಿ ಅಲ್ವಾ? ಯಾಕೆ? ಅವ್ರು ಮತ್ತೆ ಏನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ಬೇಕು. ಸರಿ, ಅಟ್ಲೀಸ್ಟ್ ಆ ಬ್ರಾಹ್ಮಣ ಗುಣಗಳಾದ್ರೂ ಇರ್ಬೇಕು. ಇಲ್ಲೇನು ಸ್ವಭಾವ ಬೇಕು, ಜನ್ಮನೂ ಬೇಕು. ಈಗ ಎಕ್ಸಾಂಪಲ್ ಸರಿ, ಬ್ರಾಹ್ಮಣನೇ ಪೂಜೆ ಮಾಡ್ತಾ ಇದ್ದಾನೆ, ನೆಕ್ಸ್ಟ್ ಜನ್ಮದಲ್ಲಿ ನಾಯಿಯಾಗಿ ಹುಡ್ದ, ಅವಾಗ ಟೆಂಪಲ್ ಹೋಗಿ ಪೂಜೆ ಮಾಡಕ್ಕಾಗುತ್ತಾ? ಆಗಲ್ಲ. ಆದ್ರೆ ಭಕ್ತಿ ನೋಡಿ, ಯಾರು? ಚಿತ್ರಕೇತು ಮಹಾರಾಜ್ ನೆಕ್ಸ್ಟ್ ಜನ್ಮದಲ್ಲಿ ಏನಾದ್ರು? ಚಿತ್ರಕೇತು ಮಹಾರಾಜ್ ತಾನೆ ನೆಕ್ಸ್ಟ್ ಜನ್ಮದಲ್ಲಿ ವೃತಾಸುರ ಆಗಿದ್ದು. ವೃತಾಸುರ ಅಸುರ ಆಗಿ ಹುಟ್ಟಿದ್ರು. ಭಕ್ತಿ ಮಾಡಿದ್ರೆ ಇಲ್ವಾ? ಗಜೇಂದ್ರ, ಇಂದ್ರದ್ಯುಮ್ನ ಮಹಾರಾಜ್ ಗಜೇಂದ್ರ ಆಗಿ ಬಂದ್ರು. ಭಕ್ತಿ ಮಾಡಿದ್ರೆ ಇಲ್ವಾ? ಅದೇ ಬ್ರಾಹ್ಮಣ ಹೋಗಿ ಆತರ ಪೂಜೆ ಮಾಡಕ್ ಹೋಗತ್ತಾ? ನಾಯಿ ಜನ್ಮದಲ್ಲಿ ಹುಟ್ಟಿಸಿ. ಸೊ ಮನೆಯಲ್ಲೇ ಸೇರ್ಸಲ್ಲ, ದೇವಸ್ಥಾನದಲ್ಲಿ ಸೇರಿಸ್ತಾರೆ. ಸೊ ಅದ್ರ ಪೂಜೆ ಮಾಡಕ್ ಆಗಲ್ಲ. ಅದೇ ತರ ನೋಡಿ ಭಕ್ತಿದಲ್ಲಾದ್ರೆ ನೋಡಿ, ಯಾರು? ಯಮಲಾರ್ಜುನ್, ನಲಕೂಬರ ಮಣಿಗ್ರೀವ ಏನ್ ಮಾಡ್ತಾ ಇದ್ರು? ಅವ್ರ ಮನುಷ್ಯರು ನೆಕ್ಸ್ಟ್ ಜನ್ಮದಲ್ಲಿ ಮರ ಆಗಿ ಭಕ್ತಿ ಮಾಡಿದ್ರೆ ಇಲ್ವಾ? ಅಹಲ್ಯ ಕಲ್ಲಾಗಿ ಭಕ್ತಿ ಮಾಡಿದ್ರೆ ಇಲ್ವಾ? 2 ಮರಗಳು ಕೃಷ್ಣ ಹೋಗಿ ಉದ್ಧಾರ ಮಾಡಿಲ್ವಾ? ಮತ್ತೆ ಇನ್ಯಾರು? ಕಾಕಭೂಷಂಡಿ, ಕಾಗೆ ಆಗಿ ಭಕ್ತಿ ಮಾಡಿದ್ರು ಕಾಕಭೂಷಂಡಿ. ಸೊ ಈ ತರ ಭಕ್ತಿ ದೇವಿ ಏನು? ಸೊ ಭಕ್ತಿಗೆ ಅಧಿಕಾರ ಬಂದು ಬೇರೆ ಶ್ರದ್ಧೆ ಇದ್ರೆ ಸಾಕು, ಮುಗೀತು ಕತೆ. ಆದ್ರೆ ಬೇರೆ ಧರ್ಮಗಳಿಗೆ ಆತರ ಅಲ್ಲ, ಬೇರೆ ಮಾರ್ಗಗಳಿಗೆ ಆತರ ಇಲ್ಲ. ಈಗ ಜ್ಞಾನ ಆಗಿರ್ಲಿ, ಧ್ಯಾನ ಆಗಿರ್ಲಿ, ಅದಕ್ಕೆಲ್ಲ ಏನು ಚಿತ್ತ ಶುದ್ಧಿ ಆಗ್ಬೇಕು. ಆದ್ರೆ ಭಕ್ತಿ ಚಿತ್ತ ಶುದ್ಧಿನೂ ಏನು ಅವಶ್ಯಕತೆ ಇಲ್ಲ, ಶ್ರದ್ಧೆ ಇದ್ರೆ ಸಾಕು. ಅದಕ್ಕೆ ಹೇಳ್ತಾರೆ ತಾನೆ, ಜಾತೋ ಶ್ರದ್ಧ ಮತ್ಕತಾಂಸು ನಿರ್ವಿನ್ನ ಸರ್ವ ಕರ್ಮಶು ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯಾಗೋಪಿ ಅನಿನೀಶ್ವರ ತಥೇ ಭಜೇತ ಮಾಂ ಪ್ರೀತ ಶ್ರದ್ಧಾಲು ದೃಢ ನಿಶ್ಚಯ ಜುಸಸ್ ಮನಶ್ಚಾನ್ ಕಾಮಾನ್ ಪರಿತ್ಯಾಗೋಪಿ ಅನಿನೀಶ್ವರ. ಸೊ ನನ್ ಮೇಲೆ ಯಾರಿಗಾದ್ರೂ ಶ್ರದ್ಧೆ ಬಂದಿದ್ರೆ, ಈಗ ಎಕ್ಸಾಂಪಲ್ ಬಂದು ಯಾರಿಗೋ ಒಂದು ಸಾಧಕ ಇದ್ದಾನೆ, ಭಕ್ತಿ ಮಾಡ್ತಾ ಇದ್ದಾನೆ, ಅವನು ಹೃದಯದಲ್ಲಿ ಅನೇಕ ಕಾಮನೆಗಳಿದೆ, ಅದನ್ನ ದೂರ ಮಾಡ್ಕೊಂಡ ಅಂತ ಪ್ರಯತ್ನ ಮಾಡ್ತಾನೆ, ಆದ್ರೇನೋ ದೂರ ಆಗ್ತಾ ಇಲ್ಲ. ಇಂಥವ್ರು ಯಾವ್ದಾರ ಉದ್ಧಾರ ಆಗೋದು? ಅದ್ರಿಗೆ ಭಗವಂತ ಏನ್ ಹೇಳ್ತಾರೆ ಬಂದು, ಅಂಥವ್ರು ಏನು ಮಾಡೋ ಅವಶ್ಯಕತೆ ಇಲ್ಲ. ನನ್ ಕತೆ ಮೇಲೆ ಶ್ರದ್ಧೆ ಇಟ್ಕೊಂಡು ಡೈಲಿ ನನ್ ಕತೆ ಶ್ರವಣ ಮಾಡಿದ್ರೆ ಸಾಕು. ಏನಾಗುತ್ತೆ? ಆ ಕಾಮನೆ ವಾಸಗಳು ಏನು ಕಷ್ಟ ಬಿದ್ಕೊಂಡು ಅದನ್ನ ಅನುಭವಿಸ್ತಾ ಇದ್ದಾನೆ. ಆ ಕಾಮನೆ ವಾಸನ ಇಷ್ಟ ಬಿದ್ಕೊಂಡು ಅನುಭವಿಸ್ತಾ ಇಲ್ಲ, ಕಷ್ಟ ಬಿದ್ಕೊಂಡು ಅನುಭವಿಸ್ತಾ ಇದ್ದಾನೆ. ಅವಾಗ ಏನಾಗುತ್ತೆ? ಆದ್ರೆ ನನ್ ಕತೆ ಮೇಲೆ ಶ್ರವಣ ರುಚಿ ಇದ್ರೆ ಏನಾಗುತ್ತೆ? ಆ ಕಾಮನೆ ವಾಸನೆಗಳೆಲ್ಲ ದೂರ ಆಗ್ಬಿಡುತ್ತೆ. ಕಾಮನೆ ವಾಸನೆಗಳೆಲ್ಲ ದೂರ ಆಗುತ್ತೆ. ಸೊ ಏನಾಗುತ್ತೆ? ಸೊ ಏನು? ಬರೀ ಶ್ರದ್ಧೆದಿಂದ ಮಾತ್ರನೇ ಭಗವಂತ. ಸೊ ಏನ್ ಮಾಡ್ತಾರೆ? ಭಕ್ತಿಗ್ ಮಾತ್ರನೇ ಈ ಅಧಿಕಾರ, ಶ್ರದ್ಧಾ ಅನ್ನೋದು. ಬೇರೆ ಇನ್ಯಾವುದೇ ಮಾರ್ಗದಲ್ಲಿ ಆತರ ಇಲ್ಲ. ಜ್ಞಾನದಲ್ಲಾಗಿರ್ಲಿ, ಧ್ಯಾನದಲ್ಲಾಗಿರ್ಲಿ, ಸೊ ಇಲ್ಲೇನು ಕರ್ಮದಲ್ಲಾಗಿರ್ಲಿ, ಇದ್ರಕಲ್ಲೇ ನಿನ್ಗೆ ಬಂದು ಯೋಗ್ಯತೆ ತುಂಬಾ ಬೇಕು. ಆದ್ರೆ ಭಕ್ತಿದಲ್ಲಿ ಭಗವಂತ ಏನು ನೋಡಲ್ಲ, ಬರೀ ಶ್ರದ್ಧೆ ಇದ್ರೆ ಸಾಕು. ಭಕ್ತಿ ಮಾಡಿದ್ರೆ ನಾನು ಉದ್ಧಾರ ಆಗುತ್ತೆ ಅನ್ನೋ ನಂಬಿಕೆ ಇದ್ರೆ ಸಾಕು. ಏನು ನಂಬಿಕೆ ಇಟ್ಕೊಂಡು ಭಜನೆ ಮಾಡ್ತಾ ಇದ್ರೆ ಸಾಕು. ಭಗವಂತ ಏನ್ ಮಾಡ್ತಾನೆ? ಎಲ್ಲಾ ಅನರ್ಥಗಳು ದೂರ ಮಾಡಿ ಭಗವಂತ ಹತ್ರ ಕರ್ಕೊ ಹೋಗ್ತಾನೆ. ಸತಾಂ ಪ್ರಸಂಗ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣದ ಆಸ್ವಿ ಅಪವರ್ಗ ವರ್ತಮನಿ ಶ್ರದ್ಧಾ ರತಿರ್ ಅನುಕ್ರಮಿಷ್ಯತೆ. ಸತಾಂ ಪ್ರಸಂಗ ಮಮ ವೀರ್ಯ ಸಂವಿದೋ. ಸೊ ನನ್ ಕಥಾ, ಸೊ ಆತರ ಸತ್ಸಂಗದಲ್ಲಿ ನನ್ ಕಥಾ ಕೇಳ್ತಾ ಇದ್ರೆ ಏನಾಗುತ್ತೆ?
ಆ ವೀರ್ಯ ರೂಪಿ ಹರಿಕಥಾ ಏನ್ ಮಾಡುತ್ತೆ ಅಂದ್ರೆ ಆ ಅನರ್ಥಗಳನ್ನ ಅನರ್ಥಗಳನ್ನ ಕಟ್ ಮಾಡುತ್ತೆ. ಅದ್ರಿಗೆ ಹೇಳ್ತಾರೆ ತಾನೆ, ಯಾರು ಬ್ರಹ್ಮ ಪ್ರಯಾಸ ಹೇಳ್ತಾರಲ್ಲ, ಜ್ಞಾನೇ ಪ್ರಯಾಸ ಮುದಪಸ್ಸೆ ನಮಂತ ಏವ ಜೀವಂತಿ ಸಮ್ಮುಖ ಭರಿತಾಂ ಭವದೀಯ ವಾರ್ತಾಂ ಸ್ಥಾನೇ ಸ್ಥಿತ ಶ್ರುತಿಗತಾಂ ತನ್ಮನ್ ಮನೋಬೀರ್ ಯೋ ಪ್ರಯಾಸ ಅಜಿತ ಜಿತ ಅಪಿಸ್ತೈಸ್ತ್ರೈಲೋಕ್ಯಂ. ಸೊ ಏನ್ ಹೇಳ್ತಾ ಇದ್ರೆ ಬಂದು, ಜ್ಞಾನೇ ಪ್ರಯಾಸ ಮುದಪಸ್ಸೆ ನಮಂತ ಏವ ಜೀವಂತಿ ಸಮ್ಮುಖ ಭರಿತಾಂ ಭವದೀಯ ವಾರ್ತಾಂ. ಸೊ ನೀನ್ ಭಕ್ತಿ ಮಾಡಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಾಧು ಹತ್ರ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಆ ಹರಿಕಥಾ ಶ್ರವಣೆ ಮಾಡ್ಬೇಕಷ್ಟೇ. ಆ ಹರಿಕಥಾ ಶ್ರವಣೆ ಮಾಡೋದ್ರಿಂದ ಆ ಸಾಧು ಯಾವ ತರ ಇರಬೇಕು, ಆ ಸಾಧು ನಿಜವಾದ ಸಾಧು ಆಗಿರ್ಬೇಕು. ಸಾಧು ಆಗಿರ್ಬೇಕು. ಆ ತರ ಸಾಧು ಮುಖದಿಂದ ಹರಿಕಥೆ ಯಾವಾಗ ಶ್ರವಣೆ ಮಾಡ್ತಾ ಇರ್ತೀಯೋ ಅವಾಗ ಬಂದು ಆ ಹರಿಕಥನೆ ಏನು ನಿನ್ ಜ್ಞಾನ ಎಲ್ಲ ತ್ಯಾಗ ಮಾಡ್ಬಿಟ್ಟು ಅಲ್ಲಿ ಶ್ರವಣೆ ಮಾಡ್ಬೇಕು. ನೀನ್ ಸೆಂಟ್ರಲ್ ತಲೆ ಓಡಿಸ್ಬಾರ್ದು. ಸೊ ಏನ್ ಮಾಡ್ಬೇಕು ಅಂದ್ರೆ ಏನಿರ್ತಾರೆ ಅವ್ರು ಬಂದು ಎಕ್ಸಾಂಪಲ್, ಅವ್ರಕ್ಕಿಂತ ನೀವು ಟ್ಯಾಲೆಂಟೇ ಆಗಿರ್ಬೋದು. ಸೊ ಏನೋ ಒಂದು ವಸ್ತುದಲ್ಲಿ ನೀವು ಅದ್ರಲ್ಲಿ ಎಕ್ಸ್ಪರ್ಟೇ ಆಗಿರ್ಬೋದು, ಆದ್ರೂ ಅವ್ರು ಹೇಳದೆ ಕೇಳ್ಬೇಕು. ಸೊ ಅವ್ರು ಹೇಳದೆ ಕೇಳ್ಬೇಕು. ಸೊ ಆತರ ಎಲ್ಲ ಮಾಡ್ತಾ ಇದ್ರಿಂದ ಏನಾಗುತ್ತೆ, ಸ್ಥಾನೇ ಸ್ಥಿತ ಶ್ರುತಿಗತಾಂ ತನ್ ಒನ್ ಮನೋಬೀರ್. ಎಲ್ಲಿದ್ದೀಯ ನೀನ್, ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲಿ ಆತರ ಸಾಧು ಸಿಗ್ಬಿಟ್ರೆ ನೀನ್ ಎಲ್ಲಿದ್ದೀಯೋ ಅಲ್ಲೇ ನಿಂತ್ಕೊಂಡು ಅವ್ರ ಮುಖದಿಂದ ಏನು ಹರಿಕಥಾ ಶ್ರವಣ ಮಾಡ್ತಾ ಇದ್ರೆ ಸಾಕು. ಏನಾಗುತ್ತೆ, ಯೋ ಪ್ರಯಾಸ ಅಜಿತ ಜಿತ ಅಪಿಸ್ತೈಸ್ತ್ರೈಲೋಕ್ಯಂ. ಭಗವಂತನ ಮುಂದೆ ಹೆಸರು ಬಂತು ಏನು, ಅಜಿತ. ಭಗವಂತನಿಗೆ ಏನು ಸೋಲೋ ಇಲ್ಲ, ಏನ್ ಹೇಳ್ತಾರೆ, ಸೋತೋಗೋದು. ಸೊ ಭಗವಂತ ಯಾರ ಹತ್ರನು ಸೋತೋಗಲ್ಲ. ಆದ್ರೆ ಆ ತರ ಭಗವಂತ ಕೂಡ ಈ ತರ ಸಾಧಕನ ಹತ್ರ ಏನಾಗ್ಬಿಡ್ತಾನೆ, ಜಿತ ಆಗ್ಬಿಡ್ತಾನೆ, ಅಂದ್ರೆ ಸೋತೋಗ್ಬಿಡ್ತಾನೆ. ಆತರ ಅಂದ್ರೆ ಭಕ್ತರ ಹತ್ರ ಯಾರ ಈ ತರ ಮಾಡ್ತಾ ಇದ್ರು, ಯಾವ ತರ ಸ್ಥಾನೇ ಸ್ಥಿತಾಂ ಶ್ರುತಿಗ್ವತಾನ್ ತನ್ ಮನ್ ಮನೋಬೀರ್. ಆ ಸಾಧು ಮುಖದಿಂದ ಯಾರ ಈ ತರ ಬಂದು ಕತೆ ಶ್ರವಣೆ ಮಾಡ್ತಾ ಇದ್ರು, ಆ ತರ ಭಕ್ತರ ಮುಂದ್ಗಡೆ ಏನಾಗುತ್ತೆ, ಭಗವಂತ ಬಂದು ಅಜಿತ ಆದ್ರೆ ಸೋತೋಗ್ಬಿಡ್ತಾನೆ. ಯಾಕೆ, ಭಕ್ತಿ ಪ್ರಾಪ್ತಿ ಮಾಡ್ಕೊಂತಾನೆ ಆ ಸಾಧಕ ಬಂದು ಭಕ್ತಿ ಪ್ರಾಪ್ತಿ ಮಾಡ್ಕೊಂತಾನೆ. ಅಷ್ಟು ವಿಶಿಷ್ಟ ಇದೆ ಭಕ್ತಿ ದೇವಿ ಬಂದು. ಸೊ ಅದ್ರಿಗೆ ಹೇಳ್ತಾ ಇದ್ರೆ ಭಕ್ತಿ ಸ್ವಯಂ ಭಗವಂತನೇ ಕರ್ಕೊ ಬಂದ್ಬಿಡುತ್ತೆ. ಭಗವಂತನೇ ಕರ್ಕೊಂಡ್ಬಿಡುತ್ತೆ. ಅದ್ರಿಗೆ ಹೇಳ್ತಾನೆ, ರಾಜಾ ಪತಿನ್ ಗುರು ಅಲಂ ಭವತಾಮೇ ದೂನಾಂ ದೈವೇನ ಫಲಿತಿ. ಸೊ ಏನು ಭಗವಂತ ಶುಗದೇ ಗೋಸ್ವಾಮಿ ಹೇಳೋದು ಪರೀಕ್ಷಿತ್ ಮಹಾರಾಜ್ಗೆ, ರಾಜಾ ಪತಿನ್ ಗುರು ಅಲಂ ಭವತಾಮೇ ದೂನಾಂ. ನಿಮ್ಗೆ ಏನ್ ಬೇಕಂದ್ರೂ ಭಗವಂತ ಆಗ ರೆಡಿ ಆಗಿದ್ದಾನೆ. ಏನ್ ಬೇಕಂದ್ರೂ ಭಗವಂತ ದೂತ ಆಗಿ ಬರ್ತಾನೆ, ಪತಿಯಾಗಿ ಬರ್ತಾನೆ, ಸೇವಕನಾಗಿ ಬರ್ತಾನೆ. ನಿನ್ಗೆ ಏನ್ ಬೇಕಂದ್ರೂ ಮಾಡಕ್ ರೆಡಿ ಇರ್ತಾನೆ ಭಗವಂತ ಬಂದು. ಸೊ ಏನು ಅವ್ರು ಹೇಳಿದ್ರಲ್ಲ, ಸ್ನಿಗ್ಧೇಶು ಪಾಂಡುಸು ಜಗತ್ ಪ್ರಣತಿಂಚ ವಿಷ್ಣು. ಸೊ ಏನ್ ಮಾಡಿದ್ರು ಅವ್ರು ಬಂದು, ಪಾಂಡವರಿಗೆ ಏನೇನೆಲ್ಲ ಮಾಡಿಲ್ಲ ಭಗವಂತ. ದೂತನಾಗಿ ಬಂದ, ಅವ್ರ ದೂತನಾಗಿ ಹೋಗ್ದಲ್ವಾ ದುರ್ಯೋಧನ ಹತ್ರ. ಮತ್ತೇನು ರಥ ಸಾರಥಿಯಾಗಿ ಬಂದ, ಮತ್ತೆ ಕಾಡಲ್ಲೆಲ್ಲ ಸುತ್ತದ, ಸ್ವಂತ ಬಾಂಧವಾಗಿ ಬಂದ. ಸೊ ಇದೆಲ್ಲ ಎಲ್ಲಾನು ಬೇಕಂದ್ರೆ ಮಾಡಕ್ ಬರ್ತಾನೆ. ಆದ್ರೆ ಮುಕ್ತಿ ದದಾತಿ ಕರ್ಹಿಚಿತ್ ನಸ್ಮ ಭಕ್ತಿ ಯೋಗ. ಮುಕ್ತಿ ಬೇಕಂದ್ರೂ ಕೊಟ್ಬಿಡ್ತಾನೆ ಭಗವಂತ, ಏನ್ ಬೇಕಂದ್ರೂ ಕೊಟ್ಬಿಡ್ತಾನೆ. ಆದ್ರೆ ಭಕ್ತಿ ಅಷ್ಟು ಈಸಿಯಾಗಿ ಕೊಡಲ್ಲ ಭಗವಂತ. ಸೊ ಅದಕ್ಕೆ ಯಾಕೆ ಭಗವಂತ ಈ ತರ ಕೊಟ್ರೆ ಏನಾಗ್ತಾರೆ, ಭಗವಂತನೇ ಇಲ್ಕೊ ಬಂದ್ಬಿಡ್ತಾನೆ ಆ ಭಕ್ತಿ ದೇವಿ. ಯಾಕೆ ಒಂದ್ಸತಿ ಆ ಭಕ್ತಿ ದೇವಿ ಬಂದ್ಬಿಟ್ರೆ ಏನು, ಭಗವಂತನೇ ಅಡಿಕ್ಟ್ ಆಗ್ಬಿಡ್ತಾನೆ, ಆಕರ್ಷಿತ ಆಗ್ಬಿಡ್ತಾನೆ ಆ ಭಕ್ತಕ್ಕೆ. अपने धर्म में निष्ठा रखने वाले व्यक्ति इसी शरीर में रहते रहते निष्पाप होकर पवित्र हो जाते हैं। तत्पश्चात उसे शुद्ध तत्वज्ञान अर्थात भगवत तत्व और अपने कृष्ण दासत्व को ज्ञान उदित होता है और फिर मेरे स्वच्छंद आहित की भक्ति उसे प्राप्त होते है। इसी प्रकार इत्यादि उपरयुक्त श्लोक में जो यत्र शब्द का प्रयोग हुआ है उसका अर्थ स्वेच्छा, अर्थात भक्ति स्वयं अपने इच्छा से ही उदित होती है, इसलिए भक्ति को अहेतुकी कहा गया है। वह स्वयं प्रकाश अर्थात अपनी इच्छा से ही स्वयं उदित हुआ करती। ಸೊ ಭಕ್ತಿ ಏನು ಸ್ವಯಂ ಇಚ್ಛೆದಿಂದ ಮಾತ್ರನೇ ಉದಿತ ಆಗುತ್ತೆ. ಅದೇ ತರನೇ ಅದರಿಂದ ಏನು ಭಕ್ತಿನ ಆಹೈತುಕಿ ಅಂತ ಕರೀತಾರೆ. ಏನೇ ಕಾರಣ ಇಲ್ದಿರ ಭಕ್ತಿ ದೇವ್ ಉದಿತ ಆಗುತ್ತೆ. ಏನೇ ಒಂದು ಕಾರಣ ಅಂತ ಹೇತುಕಿ ಆಗ್ಬಿಡುತ್ತೆ. ಅದರಲ್ಲಿ ಆಹೈತುಕಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನೇ ಕಾರಣ ಇಲ್ದಿರ ಭಕ್ತಿ ದೇವ್ ಬಂದು ಉದಿತ ಆಗುತ್ತೆ. ಸೊ ಭಕ್ತಿ ದೇವಿ ಏನು ಸ್ವಯಂ ಪ್ರಕಾಶ್ ಅಂದ್ರೆ ಅರ್ಥ ಏನು, ಸ್ವಯಂ ಇಚ್ಛೆದಿಂದ ಸ್ವಯಂ ಉದಿತ ಆಗುತ್ತೆ. ಸ್ವಯಂ ಭಕ್ತಿ ದೇವಿ ಇಚ್ಛೆದಿಂದಾನೇ ಭಕ್ತಿ ಉದಿತ ಆಗೋದು. ಯಾರೋ ಫೋರ್ಸ್ ಮಾಡಿದ್ರೆ ಭಕ್ತಿ ದೇವಿ ಉದಿತ ಆಗಲ್ಲ. ಮತ್ತೆ ಜೀವ ಗೋಸ್ವಾಮಿನೂ ಹೇಳ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ, ಭಕ್ತಿರ್ ಏ ವೈನಂ ನಯತಿ ಭಕ್ತಿರ್ ಏ ವೈನಂ ದರ್ಶಯತಿ ಭಕ್ತಿರ್ ವಸ ಪುರುಷ ಭಕ್ತಿರ್ ಏವ ಭೂಯಸಿ. ಆ ತರ ಭಕ್ತಿಗೆ ಭಗವಂತ ಏನಾಗೋದು,
भगवान के निकट ले, सो भक्ति ही भगवान के निकट ले जाते हैं, भक्ति ही भक्तों को भगवान का दर्शन कराता है और भगवान भक्ति को वशीभूत है. ಸೊ ಏನ್ ಹೇಳ್ತಾರೆ, ಆ ಭಕ್ತಿರ್ ಏವೈನಂ ನಯತಿ, ಭಕ್ತಿನೇ ಭಗವಂತನ ಹತ್ರ ಕರ್ಕೋಗೋದು. ಭಕ್ತಿರ್ ಏವೈನಂ ದರ್ಶಯತಿ, ಭಕ್ತಿನಿಂದನೇ ಭಗವಂತ ದರ್ಶನ ಆಗೋದು. ಮತ್ತೇನು, ಭಕ್ತಿಗೆ ಮಾತ್ರ ಭಕ್ತಿ ವಶ ಪುರುಷ, ಭಗವಂತ ಏನು ಭಕ್ತಿಗೆ ವಶ. ಭಗವಂತ ಏನು ಭಕ್ತಿಗೆ ವಶ. इसलिए ಭಕ್ತಿ ಭಗವತ್ ಪ್ರಾಪ್ತಿ ಕೋ ಪ್ರಧಾನ ಸಾಧನೆ. ಸೊ ಇಲ್ಲೇನು ಮತ್ತೆ ಭಕ್ತಿರ್ ಏವ ಭೂಯಸಿ, ಭಕ್ತಿನಿಂದ ಮಾತ್ರನೇ ಭಗವಂತ ಏನು ಪ್ರಾಪ್ತಿ ಆಗೋದು. ಬೇರೆ ಇನ್ಯಾವುದೇ ಮಾರ್ಗದಲ್ಲಿ ಭಗವಂತ ಪ್ರಾಪ್ತಿ ಆಗಲ್ಲ. ಕರ್ಮ ಆಗಿರ್ಲಿ, ಜ್ಞಾನ ಆಗಿರ್ಲಿ, ಧ್ಯಾನ ಆಗಿರ್ಲಿ, ಇದರಿಂದ ಭಗವಂತ ಬಂದು ಪ್ರಾಪ್ತಿ ಆಗಲ್ಲ. ಯಾಕೆ, ಇದೆಲ್ಲ ಜಡ. ಕರ್ಮ ಆಗಿರ್ಲಿ, ಜ್ಞಾನ ಆಗಿರ್ಲಿ, ಧ್ಯಾನ ಆಗಿರ್ಲಿ, ಇದೆಲ್ಲ ಏನು ಜಡ ವಸ್ತು. ಜಡ ವಸ್ತುನಿಂದ ಯಾವಾಗ್ಲೂ ಆಧ್ಯಾತ್ಮಿಕ ವಸ್ತು, ಚಿನ್ಮಯ ವಸ್ತು ಪ್ರಾಪ್ತಿ ಆಗಲ್ಲ. ಈ ಮೂರು ಏನು, ಸೊ ಜಡ ವಸ್ತುವಿಂದ ಭಗವಂತ ಪ್ರಾಪ್ತಿ ಮಾಡೋ ಕೆಪಾಸಿಟಿ ಇದ್ರಕ್ಕಿಲ್ಲ. ಸೊ ಭಕ್ತಿನಿಂದ ಮಾತ್ರನೇ ಭಗವಂತ ಪ್ರಕಾಶಿತ ಆಗೋದು, ಭಕ್ತಿನಿಂದ ಮಾತ್ರನೇ ಭಗವಂತ ಸಿಗೋದು. ಅದಕ್ಕೆ ಭಕ್ತಿ, ಸೊ ಭಕ್ತಿಯ ಮಾಂ ಅಭಿಜಾನಾತಿ ಯಾವನ್ ಯಶಾಸ್ಮಿ ತತ್ವತಃ. ಸೊ ಭಕ್ತಿನಿಂದನೇ ನನ್ನ ಅರ್ಥ ಮಾಡ್ಕೊಳಕಾಗೋದು. ಬೇರೆ ಇನ್ನೇನು ಮಾರ್ಗದಲ್ಲಿನಿಂದನೂ ನನ್ನ ಅರ್ಥ ಮಾಡ್ಕೊಳಕಾಗಲ್ಲ. ಅದಕ್ಕೆ ಇರೋದ್ರಲ್ಲಿ ತುಂಬಾ ಶ್ರೇಷ್ಠ ಮಾರ್ಗ ಏನು, ಭಕ್ತಿ ಮಾರ್ಗನೇ. ಭಕ್ತಿ ಮಾರ್ಗನೇ. ಅದಕ್ಕೆ ಭಗವಂತ ಹೇಳ್ತಾನೆ, ಕರ್ಮಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮಧೋಧಿಕ ತಪಸ್ವಪಿ ಅಧಿಕೋ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ. ಸೊ 3 ಯೋಗಿಗಳಿದ್ದಾರೆ. ಸೊ ಕರ್ಮಿಭ್ಯೋ ಅಧಿಕೋ ಯೋಗಿ, ಜ್ಞಾನಿಭ್ಯೋಪಿ ಮಧೋಧಿಕ, ಕರ್ಮಿ ಯೋಗಿ, ಜ್ಞಾನಿ ಯೋಗಿ, ತಪಸ್ ಯೋಗಿ ಅಂದ್ರೆ ಏನು ಧ್ಯಾನ ಯೋಗಿ. ಈ 3 ಯೋಗಿಗಳಿಗಿಂತ ಇನ್ನೊಂದು ಯೋಗಿ ಇದ್ದಾನೆ, ಅವನು ತುಂಬಾ ಶ್ರೇಷ್ಠ. ಸೊ ಭಗವಂತ ಅರ್ಜುನ ಹೇಳ್ತಾ ಇದ್ದಾನೆ, 3 ಯೋಗಿಗಳಿದ್ದಾರೆ. ತಪಸ್ವಭಿ ಅಧಿಕೋ ಯೋಗಿ, ಕರ್ಮಿಭ್ಯೋ ಅಧಿಕೋ ಯೋಗಿ, ಜ್ಞಾನಿಭ್ಯೋ ಅಧಿಕೋ ಯೋಗಿ. ಈ 3 ಯೋಗಿಗಳಿದ್ದಾರೆ. ಯಾರ್ಯಾರು? ಕರ್ಮಿ, ಜ್ಞಾನಿ, ಧ್ಯಾನಿ. ಈ 3 ಯೋಗಿಗಳಿಗಿಂತ ಇನ್ನೊಂದು ಯೋಗಿ ಇದ್ದಾನೆ, ಅವನು ತುಂಬಾ ಶ್ರೇಷ್ಠ. ಇನ್ನೊಂದು ಯೋಗಿ ಯಾರು? ಭಕ್ತಿ ಯೋಗಿ. ಭಕ್ತಿ ಯೋಗಿ. ನೆಕ್ಸ್ಟ್ ಶ್ಲೋಕದಲ್ಲಿ ಇನ್ನು ಕ್ಲಿಯರ್ ಆಗಿ ಭಗವಂತ ಹೇಳ್ತಾನೆ, ಏನು, ಯೋಗಿನಾಂ ಅಪಿ ಸರ್ವೇಶಾಂ ಮದ್ಗತೆ ಅಂತರಾತ್ಮನಃ ಶ್ರದ್ಧವಾನ್ ಭಜತೆ ಯೋಮಂ ಸಮಯುಕ್ತ ತಮೋ ಮತಃ. ಸೊ ಏನ್ ಹೇಳ್ತಾ ಇದ್ರೆ ಬಂದು ಭಗವಂತ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ಯೋಗಿನಾಂ ಅಪಿ ಸರ್ವೇಶಾಂ ಮದ್ಗತೆ ಅಂತರಾತ್ಮನಃ. ಸೊ ಯೋಗಿದಲ್ಲಿ ತುಂಬಾ ಶ್ರೇಷ್ಠ ಯೋಗಿ ಯಾರೋ ಗೊತ್ತಾ? ಯಾವಾಗ್ಲೂ ಯಾರು ನನ್ನೇ ಸೊ ಏನ್ ಮಾಡ್ತಾರೆ, ನನ್ನ ಸ್ಮರಣೆ ಮಾಡ್ತಾ ಇರ್ತಾರೆ, ಅವರೇ ಶ್ರೇಷ್ಠವಾದ ಯೋಗಿ. ಅಂದ್ರೆ ಏನು, ಧ್ಯಾನಿ ಇದನ್ನಲ್ಲಿ ಕ್ಲಿಯರ್ ಇಲ್ಲ. ಯಾಕೆ, ಎಕ್ಸಾಂಪಲ್, ಧ್ಯಾನಿ ಕೂಡ ಭಗವಂತನ ಧ್ಯಾನ ಮಾಡ್ತಾ ಇರ್ಬೋದು, ಜ್ಞಾನಿ ಕೂಡ ಬೇಕಂದ್ರೆ ಅವ್ರು ಫುಲ್ ಭಗವಂತ ನೆನ್ಸ್ಕೊಂತಾನೆ ಇರ್ಬೋದು. ಆದ್ರೆ ಇದನ್ನಲ್ಲಿ ಕ್ಲಿಯರ್ ಇಲ್ಲ. ಆದ್ರೆ ಎರಡನೇ ಹೇಳ್ತಾರೆ, ಏನು, ಶ್ರದ್ಧವಾನ್ ಭಜತೆ ಯೋಮಾಂ, ಶ್ರದ್ಧೆದಿಂದ ಯಾರು ನನ್ನ ಭಜನೆ ಮಾಡ್ತಾ ಇರ್ತಾರೋ ಅವರೇ ಶ್ರೇಷ್ಠ. ಎಲ್ಲಾ ಯೋಗಿಗಳಿಗಿಂತ ಆ ಯೋಗಿನೇ ಶ್ರೇಷ್ಠ. ಯಾವ ಯೋಗಿ? ಯಾರು ಶ್ರದ್ಧೆದಿಂದ ನನ್ನ ಭಜನೆ ಮಾಡ್ತಾ ಇರ್ತಾರೋ. ಶ್ರದ್ಧೆ ಅನ್ನೋದೇ ಏನಕ್ಕೆ ಅಧಿಕಾರ? ಭಕ್ತಿಗೆ ಅಧಿಕಾರ. ಶ್ರದ್ಧೆ ಭಕ್ತಿಗೆ ಮಾತ್ರನೇ ಅಧಿಕಾರ, ಇನ್ನೇನಕ್ಕೂ ಅಲ್ಲ. ಇದ್ರ ಮುಂಚೆನೆ ನಾವು ಕೇಳಿಸ್ಕೊಂಡ್ರಿ, ಶ್ರದ್ಧಾ ಅನ್ನೋದು ಭಕ್ತಿಗೆ ಮಾತ್ರನೇ ಅಧಿಕಾರ, ಇನ್ನೇನಕ್ಕೂ ಅಲ್ಲ. ಸೊ ಇವತ್ತಿಗೆ ಇಷ್ಟು ಸಾಕು, ಮಿಕ್ಕಿದ್ ನಾಳೆ ನೋಡೋಣ. ಅಷ್ಟ ಮತ್ತೆ ಇನ್ ಸ್ವಲ್ಪ ಇದು ಬರುತ್ತೆ, ನಾಳೆ ಇದು ಫುಲ್ ಡೇ ಆಗುತ್ತೆ. ಬೇರೆ ಬೇರೆ ಪಿಲಾರ್ ಸಪರ್ಸ್ ಬೇರೆ ಬೇರೆ ಬಗ್ಗೆ ಡೆಫಿನೇಷನ್, ಭಕ್ತಿ ಬಗ್ಗೆ ಬೇರೆ ಬೇರೆ ಡೆಫಿನೇಷನ್ಸ್ ಕೊಡ್ತಾರೆ, ಅದು ನಾಳೆ ನೋಡೋಣ. ಇದು ಭಕ್ತಿ ಬಗ್ಗೆ ಗೋಡಿ ವೈಷನ್. ವಿಷ್ಣು ಚಕ್ರವರ್ತಿ ಇವತ್ತು ಎಲ್ಲಿರೋದು ಅರ್ಥ ಆಯ್ತಾ ಏನಾದ್ರು? ಈಗ ನೆನ್ಪಿರುತ್ತೆ, ಬೆಳಗ್ಗೆ ಅರ್ಥ ಆಗಿದೆ ಪ್ರಭು.